ಬಹುತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರಂ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं निश्चनैकमिकं तत्त्वं हस्तामलकतां गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे श्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भगवद्वेषिणीम् यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानां दर्शेदञ्च सा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारलियः चित्ततमः प्रभृतिनीमिमां भजन्तु भगवद्गीता भाष्यतात्पर्यचन्द्रिकाम्। ಕರ್ಮಯೋಗದಲ್ಲಿ ಜ್ಞಾನಯೋಗದ ಜ್ಞಾನದ ಆತ್ಮ ಅವಲೋಕನ ಆತ್ಮಜ್ಞಾನದ ಅಂತರ್ಗತ ಆಗಿದೆ ಕರ್ಮಯೋಗದಲ್ಲಿ ಅನ್ನೋ ವಿಷಯವನ್ನು ತಿಳಿಸಿ ಜ್ಞಾನವೇ ಪ್ರಧಾನವಾದದ್ದು ಅನ್ನೋದನ್ನು ಉಪದೇಶ ಮಾಡಿ ಆ ಜ್ಞಾನವನ್ನು ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳುವಾಗ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅನ್ನೋ ಶ್ಲೋಕದಲ್ಲಿ ಆಚಾರ್ಯರನ್ನು ಆಶ್ರಯಿಸಿಯೇ ಈ ಜ್ಞಾನವನ್ನು ಪಡೆದುಕೊಳ್ಬೇಕು ಅನ್ನೋದು ಇಲ್ಲಿ ಕೃಷ್ಣನು ಹೇಳ್ತಾ ಇರೋ ವಿಷಯ. ಇಲ್ಲಿ ಆತ್ಮ ವಿಷಯವಾದ ಜ್ಞಾನ ತತ್ ವಿಧಿ ಅಂತ ಹೇಳಿದಾಗ ತತ್ ಯಾವುದನ್ನು ತಿಳಿಯಬೇಕಾದದ್ದು ಇಲ್ಲಿ ಈ ಪ್ರಕರಣಕ್ಕೆ ಹೇಳಲ್ಪಟ್ಟ ವಿಷಯ ಯಾವುದು ಅಂದರೆ ಆರಂಭದಲ್ಲಿ ಅವಿನಾಶಿತು ತದ್ವಿಧಿ ಏನು ಸರ್ವಮಿದಂ ತತಂ ಅಂತ ಆರಂಭಿಸಿದ ಅಲ್ಲಿಂದ ಆತ್ಮಸ್ವರೂಪದ ವಿಷಯವನ್ನೆಲ್ಲ ಕೃಷ್ಣನು ಉಪದೇಶ ಮಾಡಿದ್ದು, ಕರ್ಮಯೋಗದ ವಿಷಯ ಮೊದಲಾದದ್ದೆಲ್ಲ ಏಷಾತೇ ವಿಹಿತೆ ಸಾಂಖ್ಯೆ ಅಂತ ಅಲ್ಲಿಯವರೆಗೂ ಹೇಳಿದ್ದು ಅದೆಲ್ಲವೂ ಕೂಡ ಆತ್ಮಸ್ವರೂಪದ ಒಂದು ವಿಷಯ. ಅದನ್ನು ಚೆನ್ನಾಗಿ ತಿಳಿದು ಅಂತ ಅರ್ಥ. ಆತ್ಮ ವಿಷಯಂ ಜ್ಞಾನಂ ಅಂತ ಹೇಳಿ ತದ್ಯುಕ್ತ ಕರ್ಮಣಿ ವರ್ತಮಾನಃ ತ್ವಂ ವಿಪಾಕಾನುಗುಣಂ ಕಾಲೇ ಕಾಲೇ ಅಂತಹ ಒಂದು ಜ್ಞಾನದಿಂದ ಕೂಡಿದವನಾಗಿ ಕರ್ಮಯೋಗವನ್ನು ಮಾಡುವ ನೀನು ಆಯಾ ಫಲಗಳು ಆ ಕರ್ಮಗಳು ಈ ಕರ್ಮಯೋಗ ಯಾವುದು ಮಾಡ್ತಾ ಇದೆಯೋ ಅದು ವಿಪಾಕವಾಗಕ್ಕೆ ಅನುಗುಣವಾಗಿ ಅಂದರೆ ಅದು ಕ್ರಮೇಣ ವಿಪಾಕವಾಗುತ್ತೆ. ಕ್ರಮೇಣ ವಿಪಾಕವಾಗುವಾಗ ಆಯಾ ಕಾಲದಲ್ಲಿ
ಅದರಲ್ಲಿ ಅಧಿಕವಾದ ವಿಷಯಗಳನ್ನು ಗ್ರಹಣ ಮಾಡುವ ಸಾಮರ್ಥ್ಯ ಬರುತ್ತೆ ಇವನಿಗೆ. ಕರ್ಮಯೋಗವನ್ನು ಆತ್ಮಸ್ವರೂಪ ಜ್ಞಾನದೊಡನೆ ಮಾಡ್ತಾ ಇರುವಾಗ ಮಧ್ಯ 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 ಕ್ರಮೇಣ ಅನೇಕ ವಿಷಯಗಳು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದರಲ್ಲಿ ಅನೇಕ ಸಂಶಯಗಳು ಬರುತ್ತೆ. ಅದನ್ನೆಲ್ಲ ಆಗಾಗ ಸರಿಯಾದ ಕಾಲಗಳಲ್ಲಿ ಪ್ರಶ್ನೆ ಮಾಡಿ ಆಚಾರ್ಯರಿಂದ ತಿಳಿಯಬೇಕು ಅಂತ ಹೇಳೋದು ಪ್ರಣಿಪಾತ ಪರಿಪ್ರಶ್ನ ಸೇವಾದಿಭಿಹಿ ವಿಶದಾಕಾರಂ ಜ್ಞಾನಿಭ್ಯ ವಿಧಿ. ಅದರ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನ, ವಿಶದವಾದ ಆಕಾರವನ್ನ ಜ್ಞಾನಿಗಳಿಂದ ತಿಳಿಬೇಕು ಅನ್ನೋದು. ಇದರಲ್ಲಿ ಆಚಾರ್ಯರಿಗೆ ಎರಡು ವಿಶೇಷಣಗಳು, ಜ್ಞಾನಿಗಳು ಮತ್ತೆ ತತ್ವದರ್ಶಿಗಳು. ಸಾಕ್ಷಾತ್ಕೃತ ಆತ್ಮಸ್ವರೂಪಾಸ್ತು ಜ್ಞಾನಿನಃ ಎರಡೂ ಇರಬೇಕು ಅಂತ ಹೇಳಿದ್ರು. ಆಚಾರ್ಯರನ್ನ ಬ್ರಹ್ಮವಿದ್ಯೆಗೂ ಕೂಡ ಆಚಾರ್ಯರನ್ನ ಆಶ್ರಯಿಸಬೇಕು ಅಂತ ಹೇಳುವಾಗ ಗುರುಮೇವ ಅಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಎರಡು ವಿಶೇಷಣಗಳು. ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನು ಅಂದರೆ ಶಾಸ್ತ್ರಜನ್ಯ ಜ್ಞಾನ ಹೊಂದಿರುವಂತಹವನು, ಮತ್ತೆ ಅದನ್ನ ತನ್ನ ಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಅಂತ ಅರ್ಥ. ಎರಡೂ ಕೂಡ ಇರುವಂತಹವರು ಸಾಕ್ಷಾತ್ಕೃತ ಆತ್ಮಸ್ವರೂಪ ಜ್ಞಾನಿನಃ ಪ್ರಣಿಪಾತಾದಿಭಿಃ ಜ್ಞಾನ ಬುಭುತ್ಸಯ ಪರಿತಃ ಪೃಚ್ಛತಃ. ಎಲ್ಲ ವಿಷಯದಲ್ಲಿಯೂ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಅಂತ ಅರ್ಥ. ಪರಿತಃ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ ಎಲ್ಲವನ್ನು ಪ್ರಶ್ನೆ ಮಾಡಿದ್ರೆ ಆಗ ತವ ಆಶಯಂ ಆಲಕ್ಷ್ಯ, ನಿನ್ನ ಒಂದು ಯಾವುದು ಇಚ್ಛೆ ಇದೆಯೋ ತಿಳಿಯಬೇಕು ಅನ್ನುವಂತಹದ್ದು ಆಸೆಯನ್ನು ಅವರು ತಿಳಿದು ಜ್ಞಾನಂ ಉಪದೇಕ್ಷ್ಯಂತೆ, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾದ ವಿಷಯಗಳನ್ನೆಲ್ಲ ಸ್ಪಷ್ಟವಾಗಿ ಉಪದೇಶ ಮಾಡ್ತಾರೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಪರಿಪ್ರಶ್ನೆ ಅಂತ ಹೇಳೋದಕ್ಕೆ ಸ್ವಾಮಿ ದೇಶಿಕನ ವಿಶೇಷ ಅರ್ಥ ಹೇಳ್ತಾರೆ. ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳು ಕೂಡ ಅದನ್ನು ಕೂಡ ಚೆನ್ನಾಗಿ ತಿಳಿಯುವಂತಹದ್ದು, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಅಂತ ಅರ್ಥ ಮಾಡ್ಕೋಬಹುದು. ಉಪದಿಷ್ಟಮೇವ ಜ್ಞಾನಂ ತತ್ತದ್ವಿಪಾಕದಶಾಯಾಂ ಪ್ರತಿಕ್ಷಣ ವೈಶದ್ಯಾಯ ಪುನಃ ಪುನಃ ಜ್ಞಾನಿಭ್ಯ ಶ್ರೋತವ್ಯಂ. ಇದು ಎಲ್ಲರಿಗೂ ಅನುಭವ ಬರುವಂತಹ ವಿಷಯವೇನೆ. ಉಪದಿಷ್ಟವಾದ ಜ್ಞಾನವೇ ಕೂಡ ಅದರ ವಿಪಾಕ ದಶೆಯಲ್ಲಿ, ಅಂದರೆ ಆ ವಿಷಯವು ನಮಗೆ ಮನನ ಮಾಡ್ತಾ ಮಾಡ್ತಾ ಅಥವಾ ಅನುಷ್ಠಾನದಲ್ಲಿ ಆರಂಭಿಸಿದರೆ, ಮನನ ಮಾಡಲು ಆರಂಭಿಸಿದರೆ ಸ್ವಲ್ಪ ಅದಕ್ಕಿಂತ ಒಂದೊಂದು ಕ್ಷಣವೂ ಕೂಡ ಅದು ನಮಗೆ ಸ್ಪಷ್ಟವಾಗ್ತಾ ಬರುತ್ತೆ. ಅದು ಅಲ್ಲಿ ನಮಗೆ ಸಂದೇಹಗಳು ಬರುತ್ತೆ. ಒಂದೊಂದು ಕ್ಷಣದಲ್ಲಿಯೂ ಪ್ರತಿ ಅವಸ್ಥೆಯಲ್ಲಿಯೂ ಕೂಡ ಅನೇಕ ಸಂದೇಹಗಳು ಬರುತ್ತೆ. ಅದನ್ನೆಲ್ಲ ಮತ್ತೆ ಮತ್ತೆ ಜ್ಞಾನಿಗಳಿಂದ ಕೇಳಿ ನಾವು ತಿಳಿಯಬೇಕಾದ್ದು ಅನ್ನೋದನ್ನ ಇಲ್ಲಿ ತದ್ವಿಧಿ ಇತಿ ಶ್ಲೋಕೇನ ಅದು ಹೇಳಲ್ಪಟ್ಟಿದೆ. ತತ್ ಇತಿ ಪರೋಕ್ಷವ ನಿರ್ದೇಶ. ತತ್ ಅದನ್ನು ತಿಳಿ ಅಂತ ಹೇಳಿದ್ನಲ್ಲ, ತತ್ ಅಂತ ಪರೋಕ್ಷ ನಿರ್ದೇಶ. ಅದು ಪ್ರಕರಣ ಪ್ರಾರಂಭ ಉಕ್ತ ಪ್ರಕಾರ ಪರಾಮರ್ಶಿ, ಪ್ರಕರಣದ ಆರಂಭದಲ್ಲಿ ಹೇಳಲ್ಪಟ್ಟ ಆತ್ಮಸ್ವರೂಪದ ವಿಷಯ ಅನ್ನೋ ತಿಳಿಯಕ್ಕೋಸ್ಕರ ಅವಿನಾಶಿ ಇತ್ಯಾದಿ ಮಯ ಉಪದಿಷ್ಟಂ ಇತಿ ಅಂತಂ. ಅಲ್ಲಿಯವರೆಗೂ ಆತ್ಮಸ್ವರೂಪದ ಜ್ಞಾನವು ಏನು ಹೇಳಲ್ಪಟ್ಟಿತೋ ಆ ವಿಷಯದಲ್ಲಿ ನಿನಗೆ ಬರುವ ಸಂಶಯಗಳನ್ನು ಮತ್ತೆ ಅದರ ಸ್ವರೂಪವನ್ನು ಸ್ಪಷ್ಟಪಡಿಸಿಕೊಳ್ಳಲು ನಾವು ಕಾಲ ಕಾಲಕ್ಕೆ ಅದನ್ನು ಅನುಷ್ಠಾನಕ್ಕೆ ತಗೊಂಡ್ಬರುವಾಗ ಮತ್ತೆ ಮನನ ಮಾಡುವಾಗ ಮತ್ತೆ ಮತ್ತೆ ಸಂಶಯಗಳು ಬರುತ್ತೆ. ಮತ್ತೆ ಮತ್ತೆ ಕೇಳಿ ಮತ್ತೆ ಮತ್ತೆ ಕೇಳಿ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿಯೂ ಸ್ಪಷ್ಟಪಡಿಸಿಕೊಂಡು ಅದನ್ನು ನಾವು ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಬೇಕು. ಅದನ್ನು ಯಾರು ಆ ರೀತಿ ತಿಳಿಸ್ತಾರೆ ಅಂತ ಹೇಳಿದ್ರೆ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಆ ರೀತಿ ನಮಗೆ ಸ್ಪಷ್ಟಪಡಿಸ್ತಾರೆ. ಅವರನ್ನು ಆಶ್ರಯಿಸಿ ಅವರ ಸೇವೆಗಳನ್ನು ಮಾಡಿ ಅವರ ಪ್ರೀತಿಯನ್ನು ಸಂಪಾದಿಸಿ ಸರಿಯಾದ ಕಾಲಗಳಲ್ಲಿ ಪ್ರಶ್ನೆ ಮಾಡಿ ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸಿಕೊಳ್ಬೇಕು ಅನ್ನೋದು ಇಲ್ಲಿ. ಇತಃಪೂರ್ವಂ ಅನುಪದಿಷ್ಟಸ್ಯ ಜ್ಞಾನಸ್ಯ ಕಸ್ಯಚಿತ್ ಶ್ರೋತವ್ಯತ್ವಂ ನ ಅತ್ರ ಉಚ್ಯತೆ. ಇಲ್ಲಿ ಹೇಳದೇ ಇರುವ ಯಾವುದೋ ಜ್ಞಾನವು ಶ್ರೋತವ್ಯ ಅಂತ ಇಲ್ಲಿ ಹೇಳಿಲ್ಲ. ಇಲ್ಲಿಯವರೆಗೂ ಉಪದಿಷ್ಟವಾದದ್ದೇ ಇಲ್ಲಿ ಹೇಳಲ್ಪಟ್ಟಿರೋದು ಅನ್ನೋದು ಇಲ್ಲಿ ಅರ್ಥ. ತದ್ಯುಕ್ತ ಕರ್ಮಣಿ ವರ್ತಮಾನ ತ್ವಂ ಇತಿ ವಿಪಾಕ ಹೇತು. ಆ ರೀತಿಯಾದ ಜ್ಞಾನದಿಂದ ಕೂಡಿದಂತಹ ಕರ್ಮಗಳನ್ನು ಮಾಡ್ತಿರುವ ನೀನು ಅಂತ ಇಲ್ಲಿ ಅರ್ಥ. ಅದನ್ನ ಆ ರೀತಿ ಇರುವಂತಹವನು ಅಂತ ಹೇಳುವಾಗ ಅದರ ವಿಪಾಕ ಹೇತು ಅಂತ ಹೇಳಿ, ಆ ಜ್ಞಾನವು
ಸ್ಪಷ್ಟವಾಗ್ತಾ ಆಗ್ತಾ ಆಗ್ತಾ ಬರುತ್ತೆ, ಕಾಲಕ್ರಮೇಣ ಸ್ಪಷ್ಟವಾಗುತ್ತೆ. ಆ ವಿಷಯದಲ್ಲಿ ಅನೇಕ ಸಂಶಯಗಳು ಬರುತ್ತೆ. ವಿಪಾಕಾನುಗುಣಂ ಕಾಲೇ ಕಾಲೇ ಇತಿ ಪ್ರಶ್ನ ಅವಸರ. ಆಯಾ ಕಾಲಗಳಲ್ಲಿ ಅದನ್ನು ಇದು ಸ್ಪಷ್ಟಪಡಿಸ್ತಾರೆ. ಸ್ವಾಮಿ ದೇಶಿಕನ್ ಬಹಳ ಸ್ಪಷ್ಟವಾಗಿ ಇದನ್ನು ವಿವರಿಸ್ತಾರೆ ಇಲ್ಲಿ. ಅದೃಷ್ಟದ್ವಾರ ಪ್ರಣಿಪಾತ ದೇಹೆ ವಿಪಾಕಾನುಗುಣ್ಯಂ ವಿವಕ್ಷಿತಂ. ಪ್ರಣಿಪಾತ ಮೊದಲಾದವುಗಳೆಲ್ಲ ಅದೃಷ್ಟದ ದ್ವಾರ ಅಂತ ಹೇಳೋದು. ಇದೆಲ್ಲ ಒಂದು ಹೇಳುವಾಗ ಒಂದು ಸಂಸ್ಕಾರವನ್ನೆಲ್ಲ ಉಂಟು ಮಾಡುತ್ತೆ. ನಮಸ್ಕಾರ ಮಾಡೋದು ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಈಗ ಮಕ್ಕಳಿಗೆ ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಸುಮ್ಮನೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಒಂದು ಅದೃಷ್ಟವಾದ ಸಂಸ್ಕಾರ ಏರ್ಪಡುತ್ತೆ. ಅದರ ಮೂಲಕ ಅವರಿಗೆ ಎಷ್ಟೋ ವಿಷಯಗಳು ಸ್ಪಷ್ಟವಾಗುತ್ತೆ. ಮುಂದೆ ಆ ಸಂಸ್ಕಾರದ ಬಲದಿಂದ ಅವರಿಗೆ ಬಹಳ ಸಹಾಯವಾಗುತ್ತೆ ಅದು. ಆದ್ದರಿಂದ ಇದೆಲ್ಲ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ನಮ್ಮ ಮೈಂಡಲ್ಲಿ. ಅದು ಎಲ್ಲ ಹೇಳಲ್ಪಟ್ಟಿದೆ ಆ ಥರ. ಗುರುಮೇವ ಅಭಿಗಚ್ಚೇತ್ ಇತ್ಯಾದಿ ವಿಧಿ ಪ್ರಾಪ್ತಂ ಚೇತತ್. ವಿಧಿಯಿಂದಲೂ ಕೂಡ ಪ್ರಾಪ್ತವಾಗಿದೆ. ಪ್ರಣಿಪಾತಾದೇಹೇ ಇತರೇತರ ಯೋಗ ವಿವಕ್ಷಿತ. ಬರೀ ಪ್ರಣಿಪಾತ ಅಂತ ಹೇಳಿದ್ರೆ ಬರೀ ಪ್ರಣಿಪಾತರ ಜೊತೆ ಸೇವೆಯನ್ನು ಮಾಡಿಕೊಂಡು ಪರಿಪ್ರಶ್ನೆಯನ್ನು ಮಾಡಿ ಮೂರು ಕೂಡ ಸೇರಿರಬೇಕು ಅಂತ ಹೇಳ್ತಾರೆ. ಪರಿಪಾತ, ಪರಿಪ್ರಶ್ನ, ಸೇವಾಭಿಹಿ ಈ ದ್ವಂದ್ವ ಸಮಾಸೇನ ವ್ಯಾಖ್ಯ. ಮೂರು ಕೂಡ, ಪ್ರಣಿಪಾತವು, ಪರಿಪ್ರಶ್ನೆಯೂ, ಸೇವೆಯೂ ಕೂಡ ಅಂತ ಹೇಳಿ ಎಲ್ಲವೂ ಮೂರು ಕೂಡ ಸೇರಿರಬೇಕು. ಒಂದಕ್ಕೊಂದಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಕೂಡ ಸೇರಿ ಬರುತ್ತೆ. ಅದಕ್ಕೆ ವಿಷ್ಣು ಪುರಾಣದ ಪ್ರಮಾಣವನ್ನು ತೋರಿಸ್ತಾರೆ. ಸ್ವಾಧ್ಯಾಯಾತಿ ಯೋಗಮಾಸೀತ, ಯೋಗಾತೆ ಸ್ವಾಧ್ಯಾಯ ಮಾಮನೇತ್ ಅಂತ ಹೇಳಿ 6ನೇ ಅಂಶದಲ್ಲಿ ಬರುವಂತಹ ವಿಷಯ ಇದು. ಒಂದು ನಿಮಿಷ ಇದನ್ನ ಇದು ಬಹಳ ಮುಖ್ಯವಾದ ಒಂದು ಶ್ಲೋಕ ಇದು. ಅದು ಕೂಡ ಯೋಗಶಾಸ್ತ್ರದಲ್ಲಿಯೂ ಕೂಡ ಅನೇಕವಾಗಿ ಇದನ್ನ ಉದಾಹರಿಸ್ತಾರೆ. ಪತಂಜಲಿ ಯೋಗಶಾಸ್ತ್ರದ ವ್ಯಾಖ್ಯಾನಗಳಲ್ಲಿ ಕೂಡ ಇದು ಹೇಳಲ್ಪಟ್ಟಿದೆ. ಸ್ವಾಧ್ಯಾಯಾತ್ ಯೋಗಮಾಸೀತ, ಯೋಗ ಸ್ವಾಧ್ಯಾಯ ಮಾಮನೇತ್ ಅಂತ ಒಂದು ಅದು ಪಾಠ. 6ನೇ ಅಂಶದ 6ನೇ ಅಧ್ಯಾಯದ 2ನೆಯ ಶ್ಲೋಕ ಇದು. ಅದನ್ನ ತೆಗಿತೀನಿ. ನಮಗೆ ಅದು ಎಂಗಳಾಳ್ವಾನ್ ವ್ಯಾಖ್ಯಾನವಿದೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಅದಕ್ಕೆ ಅರ್ಥವನ್ನ ತಿಳಿಸ್ತಾರೆ. ಎಂಗಳಾಳ್ವಾನ್ ವ್ಯಾಖ್ಯಾನವನ್ನು ನೋಡಿದ್ರೆ ನಮಗೆ ಆ ಅರ್ಥವು, ಅದರಲ್ಲಿ ವಿಷಯವು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಒಂದು ನಿಮಿಷ. ಅಂಶವೇ ಇದು. ಅದನ್ನ ಈಗ ಶೇರ್ ಮಾಡ್ತೇನೆ. ವಿಷ್ಣು ಪುರಾಣದ ವ್ಯಾಖ್ಯಾನವಿದೆ. ವಿಷ್ಣು ಪುರಾಣದ ವ್ಯಾಖ್ಯಾನವನ್ನ ಈಗ ನೀವು ನೋಡ್ತಾ ಇರೋದು ವಿಷ್ಣು ಪುರಾಣದ ವ್ಯಾಖ್ಯಾನ. ಎಂಗಳಾಳ್ವಾನ್ ವ್ಯಾಖ್ಯಾನವಿದೆ ಇದಕ್ಕೆ. ಇದರಲ್ಲಿ 6ನೆಯ ಅಧ್ಯಾಯದಲ್ಲಿ ಬರುತ್ತೆ.
6ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರುವಂತಹ ಶ್ಲೋಕ. ಸ್ವಾಧ್ಯಾಯಾತಿ ಯೋಗಮಾಸೀತ ಯೋಗಾತಿ ಸ್ವಾಧ್ಯಾಯಂ ಆವಸೇತ್ ಅಂತ ಒಂದು ಪಾಠ, ಆ ಮನೆಯತ್ ಅಂತ ಒಂದು ಪಾಠ. ಸ್ವಾಧ್ಯಾಯ ಯೋಗ ಸಂಪತ್ಯ ಪರಮಾತ್ಮ ಪ್ರಕಾಶತೆ ಅಂತ ಹೇಳ್ಬಿಟ್ಟು ಪರಮಾತ್ಮನ ಸ್ವರೂಪವನ್ನೆಲ್ಲ ಉಪದೇಶ ಮಾಡಿ ಇಲ್ಲಿ ಬರುವಂತಹ ಪ್ರಕರಣ. ಇಲ್ಲಿ ಸ್ವಾಧ್ಯಾಯ ಸಂಯಮಾಭ್ಯಾಂ ದೃಶ್ಯತೆ ಪುರುಷೋತ್ತಮ ತತ್ಪ್ರಾಪ್ತಿ ಕಾರಣಂ ಬ್ರಹ್ಮ ತದೇತದಿತಿ ಪಠ್ಯತೆ ಅಂತ ಹೇಳಿ, ಸ್ವಾಧ್ಯಾಯಾತಿ ಯೋಗಮಾಸೀತ ಯೋಗಾತಿ ಸ್ವಾಧ್ಯಾಯ ಮಾವಸೇತ್ ಆಮನೆ ತಾವಸೇತ್ ಎರಡು ಪಾಠವೂ ಇದೆ. ಸ್ವಾಧ್ಯಾಯ ಯೋಗ ಸಂಪತ್ಯ ಪರಮಾತ್ಮ ಪ್ರಕಾಶತೆ ಅನ್ನುವ ಶ್ಲೋಕ. ತದೀಕ್ಷಣಾಯ ಸ್ವಾಧ್ಯಾಯ ಚಕ್ಷು ಯೋಗಸ್ತಥಾ ಪರಂ ಮಾಂಸ ಚಕ್ಷುಷಾ ದ್ರಷ್ಟುಂ ಬ್ರಹ್ಮಭೂತಸ್ಯ ಶಕ್ಯತೆ. ಪರಮಾತ್ಮ ಸ್ವರೂಪವನ್ನೆಲ್ಲ ಅದ್ಭುತವಾಗಿ ಅಲ್ಲಿ ಉಪದೇಶ ಮಾಡುವಂಥ ಕೇಶಿಧ್ವಜನಿಗೆ ಮತ್ತೆ ಇವನಿಗೆ ನಡೆಯುವಂತಹ ಕಾಂಡಿಕೆ ಜನಕನಿಗೆ ನಡುವ ಒಂದು ಸಂಭಾಷಣೆ. ಅದರಲ್ಲಿ ಇವರು ವ್ಯಾಖ್ಯಾನ ಮಾಡ್ತಾರೆ. ಇದು ಎಂಗಳಾಳ್ವಾನ್ ವ್ಯಾಖ್ಯಾನ, ವಿಷ್ಣು ಚಿತ್ತರು ಅಂತ ಹೇಳಿ. ಅವರು ಪಿಳ್ಳಾನ್ ಅವರ ಶಿಷ್ಯರು. ಏವಂ ತಾವದ್ ಉಪಾಸ್ಯ ಭೂತಂ ಭಗವತ್ ಸ್ವರೂಪ ಮುಕ್ತಂ ಇದಾನೀಂ ಉಪಾಸನ ಪರ್ಯಾಯಂ ಸಾಂಗೋಪಾಂಗ ಮುಕ್ತು ಮಾರಭತೆ. ಉಪಾಸನೆ ಎಲ್ಲ ಹೇಳಲ್ಪಡುತ್ತೆ ಸ್ವಾಧ್ಯಾಯ ಶಬ್ದದಿಂದ. ಸ್ವಾಧ್ಯಾಯ ಅಂತ ಹೇಳಿದ್ರೆ ವೇದಾಂತ ದ್ವಾದಶಾಕ್ಷರ ಪ್ರಣವಾದೀನಾಂ ತತ್ವಪರಾಣಾಂ ಮೀಮಾಂಸಾ ಸಹಿತಾನಾಂ ವಾಕ್ಯಾನಾಂ ನಿರ್ದೇಶ ಅಂತ ಹೇಳೋದು. ಸಾಮಾನ್ಯವಾಗಿ ಸ್ವಾಧ್ಯಾಯ ಶಬ್ದಕ್ಕೆ ವೇದಾಂತ ಅರ್ಥವಿದೆ. ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ ಹೇಳುವಾಗ ಸ್ವಾಧ್ಯಾಯ ಅನ್ನೋದು ವೇದ ಅನ್ನುವ ಅರ್ಥದಲ್ಲಿದೆ. ಇಲ್ಲಿ ಎಲ್ಲವೂ ಸೇರಿದೆ ಅಂತ ಹೇಳಿದ್ರು. ದ್ವಾದಶಾಕ್ಷರ ಮೊದಲಾದ ಮಂತ್ರಗಳು, ಪ್ರಣವ, ತತ್ವಪರಾಣಾಂ ಮೀಮಾಂಸಾ ಸಹಿತಾನಾಂ ವಾಕ್ಯಾನಾಂ ನಿರ್ದೇಶ, ಅಂಗಗಳೊಡನೆ ಅಂತ ಹೇಳಲ್ಪಟ್ಟಿದೆ. ಮೀಮಾಂಸಾ ಮೊದಲಾದ ಅಂಗಗಳೊಡನೆ ಅದರ ಅಧ್ಯಯನ, ಆ ವಾಕ್ಯಗಳೆಲ್ಲ ಸ್ವಾಧ್ಯಾಯ ಶಬ್ದದಿಂದ ಹೇಳಲ್ಪಟ್ಟಿದೆ. ಆ ರೀತಿ ಸಹ ಇತ್ಯುಕ್ತ ಗುಣವಿಭೂತಿ ವಿಗ್ರಹಾದಿ ವಿಶಿಷ್ಟ ಪುರುಷೋತ್ತಮ ಸ್ವಾಧ್ಯಾಯ ಸಂಯಮ ಜನಿತಂ. ಇದು ಮೊದಲನೇ ಶ್ಲೋಕಕ್ಕೆ. ಎರಡನೇ ಶ್ಲೋಕ ಸ್ವಾಧ್ಯಾಯಾತ್ ಯೋಗಮಾಸೀತ ಸಮೀಮಾಂಸಾತ್ ಸ್ವಾಧ್ಯಾಯಾತ್, ಮೀಮಾಂಸಾ ಸಹಿತವಾದ ಸ್ವಾಧ್ಯಾಯದಿಂದ ಅಂತ ಹೇಳಿದ್ರು. ವೇದಾಧ್ಯಯನ ಮಾಡಿ ಅದು ಉಪನಿಷತ್ತುಗಳ ಅರ್ಥಗಳನ್ನೆಲ್ಲ ಅದನ್ನ ಮೀಮಾಂಸೆ ಮಾಡಬೇಕು ಅಂದರೆ ಮಾತು ಮಿಚ್ಛಾ ಮೀಮಾಂಸಾ ಅಂತ ಹೇಳೋದು. ಅದುವೇ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳುವ ಮೀಮಾಂಸಾ ಶಾಸ್ತ್ರ. ಜೈಮಿನಿ ಪೂರ್ವಮೀಮಾಂಸಕ್ಕೆ ಸೂತ್ರಗಳನ್ನು ಪೂರ್ವಮೀಮಾಂಸಾ ಶಾಸ್ತ್ರ ಅಂತ, ಅದಕ್ಕೆ ಎರಡು ಸೇರಿ ಒಂದೇ ಶಾಸ್ತ್ರ ಮೀಮಾಂಸಾ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಸಮೀಮಾಂಸಾತ್ ಅಂತ ಹೇಳೋದು. ಮೀಮಾಂಸಾ ಒಂದೇ ಶಾಸ್ತ್ರ. ಎಲ್ಲ ವೇದಗಳಿಗೂ ಕೂಡ ಸೇರಿ 20 ಅಧ್ಯಾಯಗಳಲ್ಲಿ ಮೀಮಾಂಸಾ ಶಾಸ್ತ್ರ ಅನ್ನೋದು ವೇದಗಳ ಒಂದು ವ್ಯಾಖ್ಯಾನ ರೂಪದಲ್ಲಿದೆ. ವ್ಯಾಖ್ಯಾನ ಹೇಗಿದೆ ಅಂದರೆ ಸೂತ್ರಗಳ ರೂಪದಲ್ಲಿದೆ. ವಾಕ್ಯದ ರೂಪದಲ್ಲಿ ಭಾಷ್ಯದ ಥರ ವಿಸ್ತಾರವಾಗಿ ವಿಶದವಾಗಿ ವಿವರ ಮಾಡಿ ಅನೇಕ ವಾಕ್ಯಗಳೆಲ್ಲ ವಿಸ್ತಾರವಾದ ಭಾಷ್ಯದ ಥರ ಇಲ್ಲ. ಅದು ಸೂತ್ರಗಳ ರೂಪದಲ್ಲಿಯೇ ವ್ಯಾಖ್ಯಾನ ಮಾಡಿದ್ದಾರೆ. ಸೂತ್ರಗಳ ರೂಪದಲ್ಲಿಯೇ ಅರ್ಥಗಳನ್ನೆಲ್ಲ ನಿಶ್ಚಯ ಮಾಡಿದ್ದಾರೆ ಜೈಮಿನಿಗಳು ಮತ್ತು ಬಾದರಾಯಣರು. ಬಾದರಾಯಣರ ಶಿಷ್ಯರೇ ಜೈಮಿನಿ ಪೂರ್ವಮೀಮಾಂಸಾ ಪೂರ್ವಕಾಂಡಕ್ಕೆ ಬರೆದರು. ಬಾದರಾಯಣರು ಉಪನಿಷತ್ ಭಾಗಕ್ಕೆ ಉತ್ತರಕಾಂಡಕ್ಕೆ ಬರೆದರು. ಇದು ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳೋದು. ಎರಡು ಸೇರಿ ಒಂದೇ ಶಾಸ್ತ್ರ ಮೀಮಾಂಸಾ ಅಂತ ಹೇಳಿ. ಅಮೀಮಾಂಸಾ ಶಾಸ್ತ್ರವೇ ಅರ್ಥವೇ ಮನನ ಅಂತ ಹೇಳೋದು, ಅಲ್ಲಿಯೇ ಮಾಡುವಂಥದ್ದು. ಅದನ್ನು ವಿಚಾರ ಶಾಸ್ತ್ರ ಅಂತ ಹೆಸರು. ವಾಕ್ಯಾರ್ಥ ವಿಚಾರ ಮಾಡುವಂತಹ ಶಾಸ್ತ್ರ. ಇದಕ್ಕೆ ಶ್ರೀಭಾಷ್ಯವು ಮನನ. ಶ್ರೀಭಾಷ್ಯ ಮನನ ಮಾಡೋದು ಭಾಷ್ಯದಲ್ಲಿ. ಉಪನಿಷತ್ತುಗಳಲ್ಲಿ ಶ್ರವಣ ಮಾಡಿ ಭಾಷ್ಯದಲ್ಲಿ ಮನನ ಮಾಡಿ, ಮೀಮಾಂಸಾ ಶಾಸ್ತ್ರದಿಂದ ಮನನ ಮಾಡಿ ಧ್ಯಾನದಿಂದ ಪರಮಾತ್ಮನ ಪಡೆದುಕೊಳ್ಳಬಹುದು ಅಂತ ಹೇಳಿ. ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಹಾಗೆ ಮಂತವ್ಯ ಅನ್ನುವುದು ಮೀಮಾಂಸಾ ಶಾಸ್ತ್ರವನ್ನು ತಿಳಿಸುತ್ತೆ. ಮಾತು ಮಿಚ್ಛಾ ಅಂತ ಅದು ವಿಚಾರ ಶಾಸ್ತ್ರ. ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡಿ ಹೀಗೆ ಅರ್ಥ ನಿಶ್ಚಯ ಮಾಡೋದು ಅಂತ ಹೇಳುವಂತಹ ಶಾಸ್ತ್ರಕ್ಕೆ ಮೀಮಾಂಸಾ ಶಾಸ್ತ್ರ ಅಂತ ಹೆಸರು. ವಾಕ್ಯಾರ್ಥ ವಿಚಾರ, ಶಬ್ದಗಳ ಸ್ವರೂಪವೆಲ್ಲ ಹೇಳುವಂಥದ್ದು ವ್ಯಾಕರಣ ಶಾಸ್ತ್ರ. ನ್ಯಾಯಶಾಸ್ತ್ರವು ಕೂಡ ಉಪಯುಕ್ತವಾಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಈ ಹೇತುಗಳ ಮೂಲಕ ತರ್ಕಗಳ ಮೂಲಕ ಎಲ್ಲ ವೇದಾರ್ಥಗಳನ್ನು ಅದು ಕೂಡ ವಿಚಾರ ಮಾಡಿ ನಮಗೆ ಸ್ಪಷ್ಟಪಡಿಸೋದಕ್ಕೆ ಕಾರಣವಾಗುತ್ತೆ. ಇದೆಲ್ಲವೂ ಕೂಡ ಬಹಳ ಪ್ರಧಾನವಾದದ್ದು. ಮೀಮಾಂಸಾ ಅನ್ನೋದು ವಾಕ್ಯಾರ್ಥಗಳನ್ನು ವಿಚಾರ ಮಾಡುವಂಥದ್ದು. ಆದ್ದರಿಂದ ಪ್ರಮಾಣಶಾಸ್ತ್ರ, ನ್ಯಾಯಶಾಸ್ತ್ರ,
ಅರ್ಥಂ ಪರಿಚ್ಛಿದ್ಯ ಯೋಗಮಾಸೀತ. ಈ ಅರ್ಥಗಳನ್ನೆಲ್ಲ ಪರಿಚ್ಛೇದ ಮಾಡಿ ಅಂದರೆ ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ತಿಳಿದು ವಿವೇಕ ಜ್ಞಾನ ಅಂತ ಹೇಳುವುದೇ. ಮೀಮಾಂಸಾತ್ ಸ್ವಾಧ್ಯಾಯಾತ್ ಸಮೀಮಾಂಸಾತ್ ಸ್ವಾಧ್ಯಾಯಾತ್. ವೇದಗಳನ್ನು ಮೀಮಾಂಸೆಯೊಡನೆ ಸ್ಪಷ್ಟವಾಗಿ ಅರ್ಥಗಳನ್ನೆಲ್ಲ ತಿಳಿದು ಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ, ಗುಣತ್ರಯಮಯತ್ವೇನ ಮನಸಃ ಪ್ರಮಾದ ಸಂಭವಾತ್. ಮನಸ್ಸಿನಲ್ಲಿ ಪ್ರಮಾದ ಉಂಟಾಗುತ್ತೆ ಗುಣತ್ರಯ ಇರೋದ್ರಿಂದ. ಮತ್ತೆ ಅನ್ಯಥೋಪಾಸನ ಪರಿಹಾರಾಯ, ಅನ್ಯಥಾ ನಾವು ತಪ್ಪಾಗಿ ಉಪಾಸನೆ ಮಾಡದೇ ಇರೋಕ್ಕೋಸ್ಕರ ಯೋಗಾತ್ ಸ್ವಾಧ್ಯಾಯ ಮಾವಸೇತ್ ಅಂತ ಹೇಳಿದ್ರು. ಯೋಗದಿಂದ ಅದನ್ನು ತಿಳಿಬೇಕು. ಮನಸ್ಸು ಗುಣತ್ರಯಮಯವಾಗಿದೆ, ಆದ್ದರಿಂದ ಅದರಲ್ಲಿ ಪ್ರಾಮಾದಿಕವಾದ ದೋಷಗಳೆಲ್ಲ ಬರುತ್ತೆ. ತಪ್ಪಾಗಿ ನಾವು ಉಪಾಸನೆ ಮಾಡಬಾರ್ದು. ಆದ್ದರಿಂದಲೇ ಸ್ಪಷ್ಟವಾಗಿ ವಿಷಯಗಳನ್ನು ತಿಳಿದು ಅದನ್ನು ನಾವು ಅದಾದ ಮೇಲೆ ಧ್ಯಾನ ಮಾಡಬೇಕು. ಯೋಗಾತ್ ಸ್ವಾಧ್ಯಾಯಂ ಆಮನೇ ರಿತ್ಯ ಪಾಠ. ಯಥಾ ಬಾಲಃ ಮಾತೃಕಾ ಪತ್ರಿಕಾಂ ವೀಕ್ಷ್ಯ. ಉದಾಹರಣೆ ಕೊಡ್ತಾರೆ ಇಲ್ಲಿ ಸ್ವಾಮಿ ಎಂಗಳಾಳ್ವಾನ್. ಒಬ್ಬ ಹುಡುಗನು, ಈಗ ಬಾಲಕನು ಮಾತೃಕಾ ಪತ್ರಿಕಾಂ ವೀಕ್ಷ್ಯ, ಅಕ್ಷರಗಳು ವರ್ಣಮಾಲೆ ಎಲ್ಲ ಇರುವಂತಹ ಪುಸ್ತಕವನ್ನೆಲ್ಲ ನೋಡಿ ಲಿಪಿ ವಿನ್ಯಾಸಂ ಅಭ್ಯಸ್ಯತಿ ತದ್ವತ್ ಅಂದರು. ಬರೆದು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ತಾನೆ. ಎಲ್ಲ ಅದಕ್ಕೆ ಹಿಂದೆ ಈ ಥರ ಬರ್ಸೋರು ಎಲ್ಲ ಕಾಗುಣಿತ ಅದು ಇದು ಎಲ್ಲ ಕಕ್ಕ ಕಿಕ್ಕಿ ಎಲ್ಲ ಪುಸ್ತಕ ಇರೋದನ್ನೆಲ್ಲ ಬರಿಬೇಕು. ಬರೆದ್ರೆ ಎಲ್ಲ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅದು. ಹಾಗೆ ಓದಿ ಬರೆದು ಅಭ್ಯಾಸ ಮಾಡಿ ಹೇಗೆ ಅವನು ಸ್ಪಷ್ಟಪಡಿಸ್ಕೊಳ್ತಾನೋ ಹಾಗೆ ಆ ರೀತಿ ವೇದಾರ್ಥಗಳನ್ನು ಮೀಮಾಂಸಾ ಶಾಸ್ತ್ರದ ಬಲದಿಂದ ಸ್ಪಷ್ಟವಾಗಿ ತಿಳಿದು ಅದನ್ನು ನಾವು ಮನಸ್ಸಿನಲ್ಲಿ ದೃಢಪಡಿಸ್ಕೊಳ್ಬೇಕು ಧ್ಯಾನ ಮಾಡಿ. ಕಪಿಲಾನುಸಾರಿಭಿರ್ಹಿ ಕೇವಲ ಯೋಗಂ ಅವಲಂಬನಾತ್. ಕೇವಲ ಯೋಗವನ್ನು ಮಾತ್ರ ಅವಲಂಬಿಸಿದರು ಕಪಿಲರು ಮೊದಲಾದವರು. ಅವರಿಗೆ ಪ್ರಧಾನ ಪರಮಾಣು ಆದಿ ಕಾರಣತ್ವ ನಿರೀಶ್ವರತ್ವಾದಿಕಂ ದೃಷ್ಟಂ. ಅದರಿಂದ ಅವರು ಬರೀ ಯೋಗವನ್ನು ಮಾಡಿದ್ರು ಋಷಿಗಳು. ಕಪಿಲರು ಮೊದಲಾದ ಋಷಿಗಳೇ ಅವರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರಲ್ಲ. ಅವರ ಒಂದು ಕಪಿಲ ಸ್ಮೃತಿ ಯಾಕೆ ಪ್ರಮಾಣವಾಗಿ ಸ್ವೀಕಾರ ಮಾಡಬಾರ್ದು? ಬ್ರಹ್ಮಸೂತ್ರದಲ್ಲಿ ಅದನ್ನು ವಿಚಾರ ಮಾಡ್ತಾರೆ. ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ, ಅವರು ಮೀಮಾಂಸಾಪೂರ್ವಕವಾಗಿ ಯೋಗ ಮಾಡಿಲ್ಲ. ಅವರು ಮೀಮಾಂಸದ ಬಲವಿಲ್ಲದೆ ಮಾಡಿರೋದ್ರಿಂದ ಕೇವಲ ಯೋಗ ಬಲಂ ಅವಲಂಬನಾತ್, ಅದನ್ನು ಮಾತ್ರ ಯೋಗ ಅವಲಂಬನಾತ್. ಆದ್ದರಿಂದ ಅವರಿಗೆ ಪ್ರಧಾನವೇ ಜಗತ್ಕಾರಣ ಮೊದಲಾದೆಲ್ಲ ಕಂಡರು ಅವರು. ಅದೆಲ್ಲ ವೇದಕ್ಕೆ ವಿರುದ್ಧವಾದದ್ದು. ವೇದಾರ್ಥಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕೆ ಹೊರತು ವೇದವನ್ನು ಬಿಟ್ಟರೆ ನಮಗೆ ಆ ಸಾಕ್ಷಾತ್ಕಾರವಾಗುವ ಅರ್ಥಗಳು ಅನ್ಯಥಾ ಜ್ಞಾನ ಆಗಿರಬಹುದು, ತಪ್ಪಾಗಿರಬಹುದು. ಪರಮಾಣುವೇ ಕಾರಣ ಅಂತ ಕೆಲವರು ಹೇಳಿದ್ರು ವೈಶೇಷಿಕರು. ಇವರು ಪ್ರಧಾನವೇ ಕಾರಣ ಅಂತ ಹೇಳಿದ್ರು ಕಪಿಲರು. ನಿರೀಶ್ವರವಾದವನ್ನು ಕಪಿಲರು ಹೇಳಿದ್ರು. ಈ ರೀತಿಯೆಲ್ಲ ಅರ್ಥಗಳನ್ನು ತಪ್ಪಾಗಿ ತಿಳಿದಿದ್ದಾರೆ. ಎರಡೂ ಕೂಡ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಾನುಸಾರಿ ಬಿಸ್ತು, ವೇದಕ್ಕೆ ಅನುಸಾರವಾಗಿ ಯಾರು ಅದನ್ನು ಧ್ಯಾನ ಮಾಡಿ ತಿಳಿದುಕೊಳ್ತಾರೋ ಅವರು ಬ್ರಹ್ಮಕಾರಣತ್ವ ಬ್ರಹ್ಮಾತ್ಮಕತ್ವಾದಿ ಯೋಗ ದೃಷ್ಟ. ಇವೆಲ್ಲ ಈ ರೀತಿಯಾದ ಒಂದು ಇದು ಕಂಡುಕೊಂಡಿತ್ತು ಅವರಿಗೆ. ಆದ್ದರಿಂದ ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಸ್ವಾಧ್ಯಾಯಾತ್ ಯೋಗಮಾಸೀತ ಯೋಗಾತಿ ಸ್ವಾಧ್ಯಾಯ ಮಾಮನೇತ್ ತ್ವಾವಸೇತ್ ಅಂತ ಹೇಳಿಬಿಟ್ಟು ವಿಷ್ಣು ಪುರಾಣದ ಶ್ಲೋಕವನ್ನು ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾರೆ ವ್ಯಾಖ್ಯಾನದಲ್ಲಿ. ಇತ್ಯಾದೀನಿ ಶಾಸ್ತ್ರಾಣಿ ಕಾಲೇ ಕಾಲೇ ಇತಿ ವೀಪ್ಸೆಯ ದ್ಯೋತಿತಾನಿ ಅಂತ. ಕಾಲೇ ಕಾಲೇ ಅಂದರೆ ಆಯಾ ಕಾಲಗಳಲ್ಲಿ ಆಯಾ ಕಾಲದಲ್ಲಿ ಅಂತ ಹೇಳಿದ್ರೆ ಮತ್ತೆ 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 ವಿಚಾರ ಮಾಡಬೇಕು. ಯಾವುದೇ ಒಂದು ಗ್ರಂಥವನ್ನು ನಾವು ಕೇಳಿದ್ರೆ ಅಥವಾ ಆ ವಿಷಯವನ್ನು ಕಾಲಕ್ಷೇಪ ಮಾಡಿದ್ರೆ, ಒಂದು ಸತಿ ಮಾಡಿದ್ರೆ ಕೆಲವು ವಿಷಯಗಳು ಮಾತ್ರ ತಿಳಿಯುತ್ತೆ ನಮಗೆ, ಎಲ್ಲವೂ ಸ್ಪಷ್ಟವಾಗಿರುವುದಿಲ್ಲ. ಆ ವಿಷಯಗಳನ್ನು ಮತ್ತೆ ನಾವು ಪುನಃ ಪರಿಶೀಲನೆ ಮಾಡಿದ್ರೆ, ಮತ್ತೆ ಅದನ್ನು ಅಧ್ಯಯನ ಮಾಡಿದ್ರೆ, ಮತ್ತೆ ಕೇಳಿದ್ರೆ ಅನೇಕ ವಿಷಯಗಳು ಹೊಸದಾಗಿ ಸ್ಫುರಿಸುತ್ತೆ. ಅದನ್ನೇ ಕೇಳಿದ್ರೆ ಮತ್ತೆ ಹೊಸ ವಿಷಯಗಳನ್ನು ಗಮನಕ್ಕೆ ಬರುತ್ತೆ ನಮಗೆ. ಮೊದಲನೇ ಸತಿ ಗಮನಿಸೇ ಇರುವಂತಹ ವಿಷಯಗಳು ಎರಡನೇ ಸತಿ ಕೇಳಿದಾಗ ಗಮನಕ್ಕೆ ಬರುತ್ತೆ. ಕೆಲವು ನಮಗೆ ಮರೆತು ಹೋಗಿರುವಂಥದ್ದನ್ನು ಸ್ಮರಣೆಗೆ ಬರುತ್ತೆ ಮತ್ತೆ ಕೇಳಿದ್ರೆ ಮತ್ತೆ ಓದಿದ್ರೆ.
ಮರೆತು ಹೋಗಿರೋ ವಿಷಯಗಳು ಸ್ಮರಣೆಗೆ ಬರುತ್ತೆ. ಮತ್ತು ನಮ್ಮ ಒಂದು ಈ ಅಭ್ಯಾಸದ ಬಲದಿಂದ ಅನೇಕ ವಿಷಯಗಳು ಸ್ಪಷ್ಟವಾಗುತ್ತೆ. ಮೊದಲು ಓದಿರೋ ವಿಷಯವನ್ನೇ ಮತ್ತೆ ಓದಿದ್ರೆ ಅದನ್ನು ಕೆಲವು ಹಿಂದೆ ನಮಗೆ ಸ್ಪಷ್ಟವಾಗಿ ತಿಳಿದೇ ಇರೋ ವಿಷಯ ಇನ್ನೂ ಸ್ಪಷ್ಟವಾಗಿ ತಿಳಿಯುತ್ತೆ. ಇದೆಲ್ಲವೂ ಕೂಡ ಹೇಳಲ್ಪಟ್ಟಿರುವುದು ಕಾಲೇ ಕಾಲೇ ವಿಪಾಕದಶ ವಿಪಾಕಾನುಗುಣಂ ಕಾಲೇ ಕಾಲೇ ಅನ್ನೋದು. ಆಗ ಮತ್ತೆ ಮತ್ತೆ ಹೊಸ ಹೊಸ ಸಂದೇಹಗಳು, ಬೇರೆ ಬೇರೆ ಸ್ಪಷ್ಟೀಕರಣ ಮಾಡಿಸ್ಬೇಕಾಗುತ್ತೆ. ವಿಷಯಗಳು, ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲ ಎಲ್ಲರಿಗೂ ಅನುಭವ ಬರುವಂತಹ ವಿಷಯವೇ. ಇಲ್ಲಿ ವಿಷದಾಕಾರಂ ಪುನಃ ಪುನಃ ಶ್ರವಣಸ್ಯ ನೈಷ್ಫಲ್ಯ ಪರಿಹಾರ. ನಿಷ್ಫಲವಲ್ಲ, ಮತ್ತೆ ಮತ್ತೆ ಕೇಳುವುದು. ಎಲ್ಲರೂ ಅನುಭವಿಸಿರ್ತಾರೆ, ಕೇಳೋ ಎಲ್ಲರಿಗೂ ಗೊತ್ತಾಗುತ್ತೆ. ಇದೆ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಮತ್ತೆ ಮತ್ತೆ ಕೇಳಿದ್ರೆ ಅನೇಕ ವಿಷಯಗಳು ಸ್ಪಷ್ಟವಾಗುತ್ತೆ. ಮೊದಲು ಸತಿ ಹೇಳಿದಾಗ ಇದು ಮೊದಲಿಗೆ ಹೇಳಿದ್ರ ನನಗೆ ಗಮನಕ್ಕೆ ಬಂದಿರಲಿಲ್ಲ, ಇವಾಗ ತಿಳಿತಾ ಇದೆ ಅಂತ ಅನಿಸುತ್ತೆ. ಕೆಲವು ಮರೆತು ಹೋಗಿರೋದು ಸ್ಪಷ್ಟ ಬರುತ್ತೆ. ಇದು ಮರ್ತೇ ಹೋಗಿತ್ತು, ಈ ಥರ ಹೇಳಿದ್ದು, ಈ ವಿಷಯ ಇದರಲ್ಲಿದೆ ಅನ್ನೋದು ಮರ್ತೇ ಬಿಟ್ಟಿದ್ದೆ ನಾನು ಅಂತ ಅನ್ಕೋತೀವಿ. ಕೆಲವು ವಿಷಯಗಳು ಇನ್ನೂ ಸ್ಪಷ್ಟವಾಗುತ್ತೆ ನಮಗೆ, ಮೊದಲು ಸರಿಯಾಗಿ ಅರ್ಥವಾಗಿರಲ್ಲ, ಎರಡನೇ ಸತಿ ಕೇಳಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. ಇದೆಲ್ಲವೂ ಕೂಡ ಆದ್ದರಿಂದ ಮತ್ತೆ ಮತ್ತೆ ಶ್ರವಣ ಮಾಡುವುದು ನಿಷ್ಫಲವಲ್ಲ. ವಿಷದಾಕಾರಂ ಅಂತ ಭಾಷ್ಯಕಾರರು ಹೇಳೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದು ವಿಪಾಕಾನುಗುಣಂ ಕಾಲೇ ಕಾಲೇ ಪ್ರಣಿಪಾತ ಪ್ರಶ್ನ ಸೇವಾದಿಭಿ ವಿಷದಾಕಾರಂ ಜ್ಞಾನಿಭ್ಯ ವಿಧಿ. ಇನ್ನೂ ಸ್ಪಷ್ಟವಾಗಿ ತಿಳಿ ಅಂತ ಹೇಳಿರುವಂತಹದ್ದು. ನಾನು ಕಿಮಿದಂ ಭಗವತ ಜ್ಞಾನಂ ಅವಿಷದಂ ಉಪದಿಷ್ಟಂ. ಸ್ವಾಮಿ ದೇಶಿಕನಲ್ಲಿ ಪ್ರಶ್ನೆ ಹಾಕ್ತಾರೆ ಕೆಲವು. ಕೃಷ್ಣನು ಸ್ಪಷ್ಟವಾಗಿ ಹೇಳಲಿಲ್ವೇ ಮೊದಲು ಸತಿ ಹೇಳಿದಾಗ? ಯಾಕೆ ಮತ್ತೆ ಮತ್ತೆ ಇದನ್ನ ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಮತ್ತೆ ಕೇಳಪ್ಪ, ಜ್ಞಾನಿಗಳಿಂದ ಕೇಳಿ ತಿಳ್ಕೊ, ನೀನು ಸ್ಪಷ್ಟವಾಗುತ್ತೆ ಆಯಾ ಕಾಲಕ್ಕೆ ನಿನಗೆ. ಆ ಕಾಲದಲ್ಲಿ ಯಾರ್ಯಾರು ನಿಮಗೆ ಜ್ಞಾನಿಗಳು ಪಕ್ಕದಲ್ಲಿ ಇದ್ದಾರೋ ಅವ್ರನ್ನ ಆಶ್ರಯಿಸಿ ಅವರಿಂದ ಇನ್ನೂ ವಿಷದಪಡಿಸ್ಕೋ, ಪರಿಪ್ರಶ್ನೆಗಳನ್ನೆಲ್ಲ ಮಾಡಿ ಅವರ ಸೇವೆಯನ್ನು ಮಾಡಿ. ಅಂದರೆ ಮೊದಲು ಮಾಡಿದಾಗ ವಿಷದವಾಗಿ ಉಪದೇಶ ಮಾಡಲಿಲ್ವೇ ಕೃಷ್ಣ ಅನ್ನುವ ಪ್ರಶ್ನೆ ಸ್ವಾಮಿ ದೇಶಿಕನ್ ಹಾಕ್ತಾರೆ. ಭಗವತಾ ಜ್ಞಾನಂ ಅವಿಷದಂ ಕಿಂ ಉಪದಿಷ್ಟಂ ಕಿಂ ವಾ ಬೀಭತ್ಸುನ ಅವಿಷದೇನ ಜ್ಞಾತಂ. ಇವನು ತಪ್ಪಾಗಿ ತಿಳಿದ್ನೆ ಅಥವಾ ವಿಷದವಾಗಿ ತಿಳಿಲಿಲ್ವೇ ಇವನು? ಮತ್ತೆ ಏನ ಏತದುಚ್ಯತೆ ಇತಿ ಏತದಪಿ ವಿಪಾಕಾನುಗುಣ ಶಬ್ದೇನ ಪರಿಹೃತಂ. ವಿಪಾಕಕ್ಕೆ ಅನುಗುಣವಾಗಿ ಆ ಜ್ಞಾನವು ಆಗಾಗ ವಿಪಾಕ ದಶೆಯನ್ನು ಹೊಂದುತ್ತೆ. ತಿಳಿದಿರುವ ಜ್ಞಾನವೇ ನಮಗೆ ಇನ್ನೂ ಸ್ಪಷ್ಟವಾಗ್ತಾ ಬರುತ್ತೆ, ಬಲವಾಗುತ್ತೆ, ಇನ್ನೂ ಅದರಲ್ಲಿ ಸಂಶಯಗಳು ಬರುತ್ತೆ. ಹೀಗೆಲ್ಲ ವಿಪಾಕ ದಶೆ ಅಂತ ಹೇಳೋದು. ವಿಷದಮೇವ ಉಪದಿಷ್ಟಂ ಭಗವತ, ವಿಷದವಾಗಿಯೇ ಕೇಳಲ್ಪಟ್ಟಿತು. ಅವಧಾನಾದಿಮಾಂಶ್ಚ ಅರ್ಜುನ ಬಹಳ ಗಮನವಾಗಿ ಕೇಳ್ದ ಅದನ್ನ. ಕೃಷ್ಣನು ಬಹಳ ವಿಷದವಾಗಿಯೇ ಉಪದೇಶ ಮಾಡಿದ, ಅರ್ಜುನ ಗಮನವಾಗಿಯೇ ಕೇಳ್ದ. ತಥಾಪಿ ಅನಾದಿ ಕರ್ಮ ಉಪಾರ್ಜಿತೈ ಅನಂತೈ, ಅನಾದಿ ಕಾಲದಿಂದ ನಮಗೆ ಅನಂತವಾದ ಪಾಪ ಕವಾಟೈ ಅಂತಃಕರಣ ರೂಪಸ್ಯ ತತ್ವಜ್ಞಾನ ಪ್ರಸರದ್ವಾರಸ್ಯ ಉಪರುದ್ಧತ್ವಾತ್ ಇದಾನೀಂ ನ ಅತಿವೈಷದ್ಯಂ ಜಾಯತೆ. ನಮ್ಮ ಪಾಪ ಕರ್ಮ ಸಂಚಯವಾಗಿರೋದು ಇದೆಯಲ್ಲ, ಅದು ನಮ್ಮ ಅಂತಃಕರಣಕ್ಕೆ ಒಂದು ಬಾಗಿಲು ಥರ ಮುಚ್ಚಿಬಿಟ್ಟಿದೆ. ಆದ್ದರಿಂದ ತತ್ವಜ್ಞಾನ ಪ್ರಸರವಾಗೋದಕ್ಕೆ ಬಾಗಿಲು ಮುಚ್ಕೊಂಡ್ಬಿಟ್ಟಿದೆ, ಅದು ಪ್ರಸರವಾಗ್ತಾ ಇಲ್ಲ. ಆ ಬಾಗಿಲನ್ನು ತೆಗಿಬೇಕು. ಅದನ್ನೇ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷಣ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಆತ್ಮನು ಸತ್ಯದ ಒಂದು ಧರ್ಮ, ಅವನ ಸ್ವರೂಪ ಮರೆಯಾಗಿಬಿಟ್ಟಿದೆ. ಹಿರಣ್ಮಯೇನ ಪಾತ್ರೇಣ, ಹಿರಣ್ಮಯ ಅಂತ ಹೇಳಿದ ರಜಸ್ಸು ಅನ್ನೋ ಹೇಳಲ್ಪಡುತ್ತೆ. ರಜಸ್ ತಮಸ್ಸು ಅವುಗಳಿಂದ ಅದಕ್ಕೆ ಇಲ್ಲಿ ಹೇಳಿರೋದು ಅನಾದಿ ಕರ್ಮ ಉಪಾರ್ಜಿತೈ ಅನಂತೈ ಪಾಪಕವಾಟೈ. ಎಲ್ಲ ಪಾಪದ ಬಾಗಿಲುಗಳು ಅಂತಃಕರಣವನ್ನು ಮುಚ್ಚಿಬಿಟ್ಟಿದೆ. ಪರಮಾತ್ಮನಿಗೆ ಅದು ಪ್ರಾರ್ಥನೆ, ತತ್ವಂ ಪೂಷಣೆ ಅಪಾವೃಣು, ಅದು ಸ್ವಲ್ಪ ತೆಗೆಯೋ ಹಾಗೆ ಮಾಡಪ್ಪ ನೀನು, ಸತ್ಯಧರ್ಮ ಆಯ್ತು, ತನ್ನ ಆತ್ಮಸ್ವರೂಪವನ್ನು ಅವನು ತಿಳಿದುಕೊಳ್ಳೋ ಹಾಗೆ ಮಾಡು ನನಗೆ ಅಂತ ಹೇಳಿಬಿಟ್ಟು ಪ್ರಾರ್ಥನೆ. ಅಂತಃಕರಣ ರೂಪಸ್ಯ ತತ್ವಜ್ಞಾನ ಪ್ರಸರದ್ವಾರಸ್ಯ ಉಪರುದ್ಧತ್ವಾತ್ ಇದಾನೀಂ ನ ಅತಿವೈಷದ್ಯಂ ಜಾಯತೆ. ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಒಂದು ಸತಿ ಕೇಳಿದ್ರೆ ಇದೆಲ್ಲ ಸ್ಪಷ್ಟವಾಗಿ ತಿಳಿಯೋದು ಕಷ್ಟ.
ಯಾವುದು ನಮಗೆ ಮನಸ್ಸಿನಲ್ಲಿ ಅರ್ಧ ಉಳಿಯುತ್ತೆ, ಅರ್ಧ ಉಳಿಯೋದಿಲ್ಲ, ಅರ್ಧ ಸ್ಪಷ್ಟವಾಗಿರುತ್ತೆ, ಅರ್ಧ ಸ್ಪಷ್ಟವಾಗಿರೋದಿಲ್ಲ. ಮತ್ತೆ 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 ಕೇಳಿದ್ರೆ ಅನೇಕ ವಿಷಯಗಳು ಸ್ಪಷ್ಟವಾಗುತ್ತೆ. ಹೊಸ ವಿಷಯಗಳು ನಮಗೆ ಇರೋದು ಗಮನಕ್ಕೆ ಬರುತ್ತೆ. ಮೊದಲೆಯೂ ಗಮನವಾಗಿಯೇ ಕೇಳಿರ್ತೀವಿ, ಆದರೂ ಎಷ್ಟೋ ವಿಷಯಗಳು ನಮಗೆ ತಿಳಿದಿರೋದಿಲ್ಲ. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮ ಒಂದು ಮನಸ್ಸನ್ನ ಈ ಅನಾದಿ ಕಾಲದ ಪಾಪದ ಇದೆಯಲ್ಲ ಅದು ಮುಚ್ಚಿಬಿಟ್ಟಿರುತ್ತೆ. ಆದ್ದರಿಂದ ಈ ತ್ರಿಗುಣಾತ್ಮಕವಾದ ದೇಹದಲ್ಲಿ ಇದೆಲ್ಲ ಸಾಧ್ಯ. ಪಿತ್ತಘ್ನಮಂಜನಮನಾಪ್ನುಷಿ ಜಾತು ನೇತ್ರೇನೈವ ಪ್ರಭಾಭಿರಪಿ ಶಂಕಸಿ ತತ್ವಬುದ್ಧಿ. ವೈಕುಂಠ ಸ್ತವದಲ್ಲಿ ಕೂರತಾಳ್ವಾನ್ ಹೇಳ್ತಾರೆ, ಪರಮಾತ್ಮನ ಅವನ ಒಂದು ಚರಣ ಸರೋವರಗಳಲ್ಲಿ, ಅವನ ಪಾದ ಕಮಲಗಳಲ್ಲಿ ಯಾರಿಗೆ ಭಕ್ತಿ ಇಲ್ವೋ ಅವರಿಗೆ ಯಥಾತ್ಮ ಜ್ಞಾನ ಉಂಟಾಗೋದಿಲ್ಲ. ಹೇಗೆ ಅಂದರೆ ಪಿತ್ತಘ್ನಂ, ಪಿತ್ತವನ್ನು ಹೊಡೆದಿರೋವನಿಗೆ ಅಂಜನಂ ಅನಾಪ್ನುಷಿ, ಕಣ್ಣಿನಲ್ಲಿ ಅವನಿಗೆ ಪಿತ್ತ ಬಂದುಬಿಟ್ಟಿದೆ ಅಂದರೆ ಕಾಮಾಲೆ, ಜಾಂಡೀಸ್ ಅನ್ನೋದು ಎಲ್ಲ ಹಳದಿಯಾಗಿ ಕಾಣುತ್ತೆ. ಅವನಿಗೆ ಅಂಜನ ಹಾಕ್ಕೊಂಡಿಲ್ಲ, ಅವನಿಗೆ ಔಷಧಿ ಹಾಕ್ಕೊಂಡಿಲ್ಲ. ಅವನಿಗೆ ನೇತ್ರೆ, ಕಣ್ಣುಗಳಲ್ಲಿ ಕಾಮಾಲೆ ಇರುವ ಕಣ್ಣಲ್ಲಿ ನೈವ ಪ್ರಭಾವಿರಪಿ ಶಂಕಸಿ ತತ್ವ ಬುದ್ಧಿ. ಎಷ್ಟೇ ಬೆಳಕು ಹಾಕಿದ್ರು, ಎಷ್ಟೇ ಲೈಟ್ ಹಾಕಿದ್ರು, ಎಷ್ಟೇ ಸೂರ್ಯನ ಬೆಳಕಿದ್ರು ಕೂಡ ಶಂಕ ಹಳದಿಯಾಗಿ ಕಾಣುತ್ತೆ, ಅವನಿಗೆ ಬಿಳಿಯಾಗಿ ಕಾಣೋದಿಲ್ಲ ಅವನಿಗೆ. ಆದ್ದರಿಂದ ಅವನಿಗೆ ಯಾಕೆ ಅಂದರೆ ಪಿತ್ತಘ್ನ, ಅದರಿಂದಲೇ ಅಂತ ಹೇಳಿ. ಯಥಾವಸ್ಥಿತ ಕರ್ಮಯೋಗ ನಿರಸ್ತೇಶು ಪಾಪೇಶು. ಕರ್ಮಯೋಗವನ್ನು ಯಥಾವಸ್ಥಿತವಾಗಿ ಮಾಡ್ತಾ ಇದ್ರೆ ಪಾಪಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಎಲ್ಲ ನಾಶವಾಗ್ತಾ ಹೋದರೆ ಆಗ ವಿಷದ ಜ್ಞಾನ ಅರ್ಹಾವಸ್ಥಾ ಸ್ಯಾತಿ. ಎಲ್ಲ ವಿಷದವಾಗಿ ಹೋಗುತ್ತೆ ಜ್ಞಾನ. ಅಂದ ಕರ್ಮಯೋಗದಿಂದ ಪಾಪಗಳು ಕಳೀತಾ 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 ವೈಷದ್ಯವು ಅಧಿಕವಾಗಿ ಹೋಗುತ್ತೆ. ಆ ವೈಷದ್ಯ ಅಧಿಕವಾಗ್ತಾ ಇರೋ ಹಾಗೆ ನಮಗೆ ಅನೇಕ ಹೊಸ ವಿಷಯಗಳಲ್ಲಿ ಸಂಶಯಗಳು, ಹೊಸ ವಿಷಯಗಳು ತಿಳಿದುಕೊಳ್ಬೇಕು ಅನ್ನುವ ಒಂದು ಆಸೆ ಉಂಟಾಗುತ್ತೆ. ಇದೆಲ್ಲ ಕೂಡ ಎಲ್ಲರಿಗೂ ಅನುಭವಕ್ಕೆ ಬಂದಿರುವಂತಹ ವಿಷಯವೇ ಇದು. ಅದನ್ನು ತದಾಚ ಪೂರ್ವ ಉಪದಿಷ್ಟಸ್ಯ ಸಾಮಾನ್ಯತಃ ಜ್ಞಾನಸ್ಯ ಅರ್ಥಸ್ಯ. ಮೊದಲು ಉಪದೇಶ ಮಾಡಿದಂತೂ ಸಾಮಾನ್ಯವಾದ ಜ್ಞಾನ ಉಂಟಾಗಿರುತ್ತೆ. ಜ್ಞಾತಾಂಶ ಸಂವಾದಾಯ ಅಜ್ಞಾತಾಂಶ ಜ್ಞಾನಾಯ. ಜ್ಞಾತಾಂಶವನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಸಂವಾದ ಅನ್ನೋದು ಒಂದು ಪ್ರಮಾಣ. ಸಂವಾದ ಅಂದರೆ ಒಂದು ಇರೋದಕ್ಕೆ ಇನ್ನೊಂದು ಕಡೆಯಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳಿದರೆ, ಇಲ್ಲಿಯೂ ಅದೇ ಹೇಳಿದೆ, ಇಲ್ಲಿಯೂ ಅದೇ ಹೇಳಿದೆ, ಸ್ಮೃತಿಯಲ್ಲಿಯೂ ಹೇಳಿದೆ, ಶ್ರುತಿಯಲ್ಲಿಯೂ ಹೇಳಿದೆ. ಬ್ರಹ್ಮಸೂತ್ರವೂ ಇದನ್ನೇ ತಿಳಿಸುತ್ತೆ. ಬ್ರಹ್ಮಸೂತ್ರದಲ್ಲಿ ಇದಕ್ಕೆ ಸಂವಾದ ಇದೆ, ಅದಕ್ಕೆ ವಿಷ್ಣು ಪುರಾಣದಲ್ಲಿ ಸಂವಾದವಿದೆ. ಇದೇ ಅದಕ್ಕೆ ಅನುಗುಣವಾದ ವಿಷಯಗಳು ಅಲ್ಲಿಯೂ ನಿರೂಪಣೆ ಮಾಡಿರೋದು. ಆದ್ದರಿಂದ ಈ ಜ್ಞಾತಾಂಶ ಇದೆಯಲ್ಲ, ತಿಳಿದಿರೋ ವಿಷಯಗಳ ಇನ್ನೊಂದು ಕಡೆ ಎಲ್ಲಿ ಹೇಳಿದೆ ಈ ರೀತಿ, ಅದು ಕೂಡ ಅದೇ ಅರ್ಥ ಅನ್ನೋದು ಮೊದಲಾದದ್ದೆಲ್ಲ ಅಜ್ಞಾತ ಅಂಶ ಜ್ಞಾನಾಯ, ತಿಳಿದೇ ಇರೋ ಅಂಶವನ್ನು ತಿಳಿದುಕೊಳ್ಳೋಕ್ಕೋಸ್ಕರ. ವಿಸ್ಮೃತ ಪ್ರತಿಬೋಧನಾಯ, ಮರೆತು ಬರೋ ವಿಷಯವು ಮತ್ತೆ ಜ್ಞಾಪಕಕ್ಕೆ ಬರೆಸ್ಕೊಳ್ಳೋಕ್ಕೋಸ್ಕರ. ಪುನಃಶ್ರವಣಂ ಕಾರ್ಯಂ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಮಗೆಲ್ಲರಿಗೂ ಅನುಭವಕ್ಕೆ ಬರೋ ವಿಷಯವೇ ಇದು. ಇವತ್ತು ಕೂಡ ನಮ್ಮ ತಂದೆಯ ಕಾಲಕ್ಷೇಪಗಳನ್ನು ಪ್ರತಿದಿನ ಕೇಳ್ತೀನಿ ನಾನು. ರೆಕಾರ್ಡಿಂಗು ಕೇಳಿದ್ರೆ ಒಂದೊಂದು ಸತಿ ಕೇಳಿದಾಗಲೂ ಈ ವಿಷಯ ಹಿಂದೆ ಹೇಳಿದ್ದು ನನಗೆ ಗಮನಕ್ಕೆ ಬಂದಿರಲಿಲ್ಲ ಅಂತ ಇವತ್ತು ತಿಳಿಯುತ್ತೆ. ಈ ದಿನವೂ ಇವತ್ತು ಕೂಡ ಹೊಸದಾಗಿ ತಿಳಿಯುತ್ತೆ. ಯಾವುದೋ ವಿಷಯಗಳು ಮರೆತು ಹೋಗಿರೋದು ಜ್ಞಾಪಕ ಬರುತ್ತೆ. ಕೆಲವು ವಿಷಯಗಳು ಸ್ಪಷ್ಟವಾಗುತ್ತೆ, ಇದುವರೆಗೂ ಸ್ಪಷ್ಟವೇ ಆಗಿರೋದಿಲ್ಲ. ಎಷ್ಟು ಸತಿ ಓದಿದ್ರು ಕೇಳಿದ್ರು ಸ್ಪಷ್ಟವಾಗಿರೋದಿಲ್ಲ. ಕಾಲಕ್ಕೆ ಸ್ಪಷ್ಟವಾಗುತ್ತೆ. ಅದು ಎಲ್ಲರಿಗೂ ಅನುಭವಕ್ಕೆ ಬರೋ ವಿಷಯ. ಅದನ್ನೆಲ್ಲ ಸ್ವಾಮಿ ದೇಶಿಕನ್ ಬಹಳ ಪ್ರಾಕ್ಟಿಕಲ್ ಆಗಿ ಬರೀತಾರೆ ಇಲ್ಲಿ. ಇದೆಲ್ಲ ಅನುಭವಕ್ಕೆ ಅನುಗುಣವಾಗಿ ಇರುವಂತಹದ್ದು. ಪೂರ್ವೋಪದಿಷ್ಟಸ್ಯ ಸಾಮಾನ್ಯತಃ ಜ್ಞಾತಸ್ಯ. ಎಲ್ಲ ತಿಳಿದಿರೋರು ಕೇಳುವಾಗ ಎಲ್ಲ ಸ್ಪಷ್ಟವಾಗಿದೆ ಅಂತ ಅನಿಸುತ್ತೆ ನಮಗೆ, ಆದರೆ ಎಲ್ಲವೂ ತಿಳಿದಿರೋದಿಲ್ಲ. ಮನನ ಮಾಡ್ತಾ ಮಾಡ್ತಾ ಅದು ಸ್ಪಷ್ಟವಾಗ್ತಾ ಬರುತ್ತೆ. ಹೊಸ ವಿಷಯಗಳು ಸಂದೇಹಕ್ಕೆ ಬರುತ್ತೆ. ಅದನ್ನೆಲ್ಲ ಪೂರ್ಣಗೊಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಮತ್ತೆ ಮತ್ತೆ ಶ್ರವಣ ಮಾಡಬೇಕು ಅಂತ ಹೇಳೋದು. ಜ್ಞಾತಾಂಶ ಸಂವಾದಾಯ ಅಜ್ಞಾತಾಂಶ ಜ್ಞಾನಾಯ ವಿಸ್ಮೃತ ಪ್ರತಿಬೋಧನಾಯ, 3 ಕಾರಣಗಳನ್ನು ಹೇಳಿದ್ರು. ಅದರಿಂದ ಜ್ಞಾತಾಂಶ ಸಂವಾದ ಒಂದು, ಅದನ್ನು ದೃಢೀಕರಿಸ್ಕೊಳ್ಳೋದು. ಮತ್ತೆ ಇನ್ನೊಂದು ಕಡೆ ಹೇಳಿದೆ ಅಂದರೆ ಇದು ಅರ್ಥವು ಇದು ಓಕೆ, ಅದೇ ಅರ್ಥ. ಆದ್ದರಿಂದ ಇದನ್ನು ಆಗ ದೃಢವಾಗಿ ನಿಲ್ಲುತ್ತೆ ಮನಸ್ಸಿನಲ್ಲಿ. ಅಜ್ಞಾತ ಅಂಶ ಜ್ಞಾನಾಯ, ತಿಳಿದೇ ಇರೋ ವಿಷಯ ಹೊಸದಾಗಿ ತಿಳಿಯುತ್ತೆ.
ವಿಸ್ಮೃತ ಪ್ರತಿಬೋಧಾನ, ಮರೆತಿರೋದನ್ನು ಜ್ಞಾಪಕಕ್ಕೆ ತಂದುಕೊಳ್ಳೋಕೆ ಇದೆಲ್ಲದಕ್ಕೂ ಕೂಡ ಪುನಃಶ್ರವಣಂ ಕಾರ್ಯಂ, ಬಹಳ ಬಹಳ ಮುಖ್ಯವಾದದ್ದು ಪುನಃಶ್ರವಣ. ಅಯಮರ್ಥಃ ಅನುಗೃಹೀತ ಅನುಗೀತ ವೃತ್ತಾಂತೇನ ವ್ಯಕ್ತೋ ಭವಿಷ್ಯತಿ. ಅನುಗೀತಾ ವೃತ್ತಾಂತೇನ ಅನುಗೀತಾ ವೃತ್ತಾಂತೇನ ವ್ಯಕ್ತೋ ಭವಿಷ್ಯತಿ. ಅನುಗೀತೆ ಅಂತ ಹೇಳಿ ಮಹಾಭಾರತದಲ್ಲಿ ಕಡೆ ಮತ್ತೆ ಬರುತ್ತೆ. ಕೃಷ್ಣ ಎಲ್ಲ ಸ್ಪಷ್ಟವಾಗಿ ಉಪದೇಶ ಮಾಡಿದ ಅರ್ಜುನನಿಗೆ, ಎಲ್ಲ ಬಹಳ ಗಮನವಾಗಿ ಕೇಳಿದ. ಆದರೂ ಸ್ವಲ್ಪ ಕಾಲ ಆದಮೇಲೆ ಎಲ್ಲ ಮರೆತು ಬಿಡ್ತಾನೆ ಅರ್ಜುನ. ಅವತ್ತು ಏನೋ ಹೇಳಿದೆಯಲ್ಲ ನೀನು, ಭಗವದ್ಗೀತೆಯನ್ನು ಉಪದೇಶ ಮಾಡಿದೆಯಲ್ಲ ಆತ್ಮಸ್ವರೂಪ ಎಲ್ಲ, ಅದೇನು ಸ್ವಲ್ಪ ಹೇಳೋದು ನನಗೆ ಮರೆತು ಹೋಗಿದೆ ಅಂತ ಕೃಷ್ಣನ ಕೇಳ್ತಾನೆ. ಅವನಿಗೆ ಕೋಪ ಬಂದುಬಿಡುತ್ತೆ ಕೃಷ್ಣನಿಗೆ, ನಿನ್ನ ವಿಷಯದಲ್ಲಿ ನನಗೆ ಕೋಪವಿದೆ ಅಂತ ಹೇಳ್ತಾನೆ. ಆದರೂ ಬಹಳ ಕೃಪೆಯಿಂದ ಮತ್ತೆ ಸಂಗ್ರಹವಾಗಿ ಗೀತೋಪದೇಶ ಮಾಡಿದ. ಅದು ಅನುಗೀತೆ ಅಂತ ಅದಕ್ಕೆ ಹೆಸರು, ಸಂಗ್ರಹವಾಗಿರುವಂತಹದ್ದು. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ ಪುನಃ ಶ್ರವಣ ಎಷ್ಟು ಮುಖ್ಯವಾದದ್ದು. ಜ್ಞಾನಿನಃ ಅಹಂ ವಾ ಅನ್ಯೇ ವಾ ಇತಿ ಭಾವ. ಜ್ಞಾನಿನಃ ಅಂತ ಹೇಳಿದ್ರೆ ಉಪದೇಕ್ಷಂತಿ ಜ್ಞಾನಿನಃ, ನಾನೇ ಹೇಳಬೇಕು ಅಂತಿಲ್ಲ, ಯಾರು ನಿನಗೆ ಹತ್ತಿರದಲ್ಲಿದ್ದಾರೋ ಅವ್ರನ್ನ ಆಶ್ರಯಿಸಿ ತಿಳಿದುಕೊಳ್ಬಹುದು ನೀನು ಅಂತ ಅರ್ಥ. ತತ್ವದರ್ಶಿನಃ ಇತಿ ವಿಶೇಷಣಂ ತೇಷಾಮೇತ ಜ್ಞಾನೋಪದೇಷ್ಟತ್ವ ಅಧಿಕಾರಂ ಸೂಚಯತಿ. ಜ್ಞಾನಕ್ಕೆ ಉಪದೇಶ ಮಾಡೋಕ್ಕೆ ಅಧಿಕಾರವಿದೆ. ತತ್ವದರ್ಶಿಗಳು ಸಾಕ್ಷಾತ್ಕೃತ ಆತ್ಮಸ್ವರೂಪ, ಸಾಕ್ಷಾತ್ಕಾರ ಮಾಡಿಕೊಂಡವರು. ತತ್ವದರ್ಶಿಭಿ ಅಪಿ ನಾ ಸಂವತ್ಸರ ವಾಸಿನೇ ಪ್ರಬ್ರೂಯಾತ್. ಇದೆಲ್ಲ ನಿಯಮಗಳು ಇದೆ. ಯಾರಿಗೆ ಹೇಳಬೇಕು, ಯಾವ ಶಿಷ್ಯನಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು. 1 ವರ್ಷ ಕಾಲ ಶಿಷ್ಯತ್ವ ಮಾಡದೆ ಹೋದರೆ ಉಪದೇಶ ಮಾಡಬಾರ್ದು ಅಂತ ಹೇಳುತ್ತೆ ತತ್ವಜ್ಞಾನ. ಇದೆಲ್ಲ ಕರ್ಮಯೋಗ, ಭಕ್ತಿಯೋಗ ಎಲ್ಲ ಬಹಳ ರಹಸ್ಯವಾದ ಜ್ಞಾನಗಳು. ಇದೆಲ್ಲ ಉಪದೇಶ ಮಾಡೋದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಕರ್ಮಯೋಗವನ್ನು ಉಪದೇಶ ಮಾಡ್ತಾರೆ, ಹೇಗೆ ಮಾಡಬೇಕು ಅಂತ. ಸುಲಭವಲ್ಲ ಅದು, ಬಹಳ ಕಷ್ಟವಾದ ವಿಷಯ ಕರ್ಮಯೋಗ ಮಾಡೋದು. ಇಲ್ಲಿ ಹೇಳಿದ ಕರ್ಮಯೋಗ ಮಾಡಿದ್ರೆ ಆತ್ಮಾವಲೋಕನ ಬರುತ್ತಲ್ಲ, ಅದನ್ನು ಮಾಡಿಕೊಂಡವರು ಹೇಳಿದ್ರೆ ನಮಗೆ ತಿಳಿಯುತ್ತೆ. ಅಂತಹವರಿಂದಲೇ ಅದು ಸಾಧ್ಯ. ಅವರು ಸುಲಭವಾಗಿ ಹೇಳೋದಿಲ್ಲ, ಪರೀಕ್ಷೆ ಮಾಡ್ತಾರೆ. 1 ವರ್ಷ ಯಾರು ಶಿಷ್ಯತ್ವ ಮಾಡಿಲ್ವೋ ಅವನಿಗೆ ಹೇಳಬಾರ್ದು ಅಂತ ವಿಧಿ. ನ ಅಸಂವತ್ಸರ ವಾಸಿನೇ ಪ್ರಬ್ರೂಯಾತ್. 1 ವರ್ಷ ಇಲ್ಲದೆ ಇರೋವನಿಗೆ ಹೇಳಬೇಡಿ ಅಂತ ಹೇಳ. ವಿನಯಾದಿರಹಿತಾಯ, ವಿನಯ ಮೊದಲಾದದ್ದೆಲ್ಲ ಇರಬೇಕು, ಇಲ್ಲದೆ ಹೋದರೆ ಉಪದೇಶ ಮಾಡಬಾರ್ದು. ವಕ್ತವ್ಯಂ ಇತಿ ಇತ್ಯಾದಿ ವಿಧಿ ಪ್ರಯುಕ್ತ ವಿಳಂಬ ಅನತಿಲಂಘನೀಯ ಇತ್ಯತ್ರ. ಅನತಿಲಂಘನೀಯ, ಇದನ್ನು ಯಾರು ಉಲ್ಲಂಘನೆ ಮಾಡೋಕ್ಕೆ ಸಾಧ್ಯವಿಲ್ಲ. ವಿಧಿ ಹೇಳಿರೋ, ಇದೆಲ್ಲ ವಿಧಿ ಇರುವಂತಹದ್ದು. ವಿಧಿ ಪ್ರಯುಕ್ತವಾದ ವಿಳಂಬ, ಇದರಿಂದ ಈ ತಡೆದು ತಕ್ಷಣವೇ ಉಪದೇಶ ಮಾಡೋದಿಲ್ಲ ಇಂತಹ ಜ್ಞಾನವನ್ನು. ಇದರಿಂದಲೇ ಪ್ರಣಿಪಾತಾದಿಭಿ ಅಂತ ಹೇಳಿ, ಪ್ರಣಿಪಾತವನ್ನು ಮಾಡಿ, ಸೇವೆಯನ್ನು ಮಾಡಿ, ಎಲ್ಲ ಮಾಡಿ, ಪರಿಪ್ರಶ್ನೆಗಳನ್ನು ಮಾಡಿ, ಅಲ್ಲಿ ಕಾಲಕ್ಕೆ ಮಾಡಿದಾಗ ಅವರು ಸ್ವಲ್ಪವಾಗಿ ಆಯಾ ಕಾಲಕ್ಕೆ ಆ ಶಿಷ್ಯನಿಗೆ ಎಷ್ಟು ಗ್ರಹಣ ಸಾಮರ್ಥ್ಯವಿದೆಯೋ ಅದಕ್ಕೆ ಅನುಗುಣವಾಗಿ ಉಪದೇಶ ಮಾಡ್ತಾರೆ. ಒಂದೇ ಸತಿ ಎಲ್ಲವನ್ನು ಉಪದೇಶ ಮಾಡೋದಿಲ್ಲ. ಅದೆಲ್ಲ ಆಚಾರ್ಯರು ಆ ರೀತಿ ಮಾಡಿರೋದು ಉಪನಿಷತ್ತುಗಳಲ್ಲಿ ಬೇಕಾದಷ್ಟು ತಿಳಿದು ಬರುತ್ತೆ, ಎಲ್ಲ ಪ್ರಕರಣದಲ್ಲೂ ತಿಳಿದು ಬರುತ್ತೆ. ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಹೇತುಪಕ್ರಮ್ಯ ಪ್ರೋವಾಚತಾಂ ತತ್ತತೋ ಬ್ರಹ್ಮವಿದ್ಯಾಂ ಇತಿ ಶ್ರುತಿ ವಿಧಿಪರತ್ವಂ ಶ್ರುತೇ ವಿಧಿಪರತ್ವಂ ತ ಜಾನಂತಹ ತೇ ತತ್ವದರ್ಶಿತ್ವಾತ್ ಯಥಾವತ್ ಉಪದೇಕ್ಷ್ಯಂತಿ ಇತಿ ಭಾವಃ. ತತ್ವದರ್ಶಿಗಳಾದವರು ಕೂಡ ಯಥಾವತ್ ಯಾಕೆ ಉಪದೇಶ ಮಾಡಬೇಕು? ಏನಾದರೆ ಅರ್ಧಂಬರ್ಧ ಉಪಯೋಗಿಸಿ ಉಪದೇಶ ಮಾಡಿ ಕಳಿಸ್ಬೋದಲ್ಲ ತತ್ವದರ್ಶಿಗಳು ಅಂದರೆ. ಅವರಿಗೆ ವಿಧಿ ಚೆನ್ನಾಗಿ ತಿಳಿದಿದೆ, ಅವರಿಗೆ ಯಾವ ವಿಧಿ ಹೇಗಿದೆ ಅಂತ ಹೇಳಿ ವಿಧಿ ಹೇಳುತ್ತೆ. ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಪ್ರಬ್ರೂಯಾತ್ ಅಂತ ಇದು ಪ್ರೋವಾಚ ವಿಧಿ. ಈ ರೀತಿ ಒಬ್ಬ ಬಂದರೆ ಶಿಷ್ಯನು ತಸ್ಮೈ ಸ ವಿದ್ವಾನುಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ. ಮುಂಡಕೋಪನಿಷತ್ತಿನ ಪ್ರಮಾಣ. ಆಚಾರ್ಯರಿಗೂ ವಿಧಿ ಇದೆ. ಅಂತಹ ಒಬ್ಬ ಶಿಷ್ಯನು ಬಂದರೆ ಸರಿಯಾಗಿ ಸಮ್ಯಕ್ ಉಪಸನ್ನಾಯ ಇದೆಲ್ಲ ನಮಗೆ ಶೌನಕೋಹ, ಅಂಗೀರಸಂ,
ವಿಧಿವತ್ ಉಪಸನ್ನ ಪಪ್ರಚ್ಛ, ವಿಧಿವತ್ತಾಗಿ ಹೋಗಿ ಅವರಲ್ಲಿ ಆಶ್ರಯಿಸಿ ಅವರನ್ನು ಪ್ರಶ್ನೆ ಮಾಡ್ತಾರೆ. ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಿಬಿಟ್ಟು, ಹೀಗೆ ವಿಧಿವತ್ ಉಪಸನ್ನ, ವಿಧಿವತ್ತಾಗಿ ಅವ್ರನ್ನ ಆಶ್ರಯಿಸಬೇಕು. ಇದೆಲ್ಲ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಯೂ ಈ ರೀತಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆಚಾರ್ಯರುಗಳು, ದೊಡ್ಡ ದೊಡ್ಡ ಋಷಿಗಳು ಕೂಡ ಕ್ಷತ್ರಿಯರಿಂದ ಜ್ಞಾನ ಪಡೆಯುವಾಗ ಸಮಿತ್ಪಾಣಿಗಳಾಗಿ ಎಲ್ಲ ಬಂದು ಅವನ ಮನೆಯಲ್ಲಿ ನಿಂತಿದ್ರು. ಅಶ್ವಪತಿ ಕೇಕಯ್ಯ ಅಂತ ಮಹಾರಾಜ, ಉದ್ದಾಲಕರು ಅವನು 5 ಜನ ಶಿಷ್ಯರ ಜೊತೆ ಹೋಗ್ತಾರೆ. ಅವನಲ್ಲಿ ಹೋದಾಗ ಅವನಿಗೆ ಅಲ್ಲಿ ಒಂದು ವಿದ್ಯೆಯನ್ನು ಉಪದೇಶ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಹೋದಾಗ ಅವನು ರಾಜ ಹೇಳ್ದ, ಮಾಡ್ತೀನಿ ನಿಮಗೆ ಅಂತ ಹೇಳ್ದ. ಮಾರನೇ ದಿನ ಬೆಳಗ್ಗೆ ಎಲ್ಲ ಸಮಿತ್ಪಾಣಿಯ ಅವನ ಅರಮನೆಯ ದ್ವಾರದಲ್ಲಿ ಹೋಗಿ ನಿಂತ್ಕೊಂಡಿದ್ರು ಸಮಿತ್ಪಾಣಿಗಳಾಗಿ. ಅವನು ಹೇಳ್ದ, ಚಿರಂ ವಸ ಅಂತ ಹೇಳ್ಬಿಟ್ಟ, ಬಹಳ ಕಾಲ ಇರಿ, ಆಮೇಲೆ ಉಪದೇಶ ಮಾಡ್ತೀನಿ ಎಂದ. ಅಷ್ಟೇ, ಇನ್ನೇನು ಹೇಳಲಿಲ್ಲ. ಬಹಳ ಕಾಲ ಇದ್ದು ಅವರು ಶಿಷ್ಯತ್ವವನ್ನೆಲ್ಲ ಮಾಡಿ ಉಪದೇಶ ಪಡೆದುಕೊಂಡ್ರು. ಒಂದೊಂದು ಬ್ರಹ್ಮವಿದ್ಯೆಯಲ್ಲಿಯೂ ಇದೆಲ್ಲ ಸ್ಪಷ್ಟವಾಗಿ ಕಂಡು ಬರುತ್ತೆ ಉಪನಿಷತ್ತಿನಲ್ಲಿ. ಆದ್ದರಿಂದ ಅವರು ಹೇಗೆ ತಿಳಿದಿದ್ದಾರೋ ಹಾಗೆ ತಿಳಿಸ್ತಾರೆ. ತತ್ವತಃ ಬ್ರಹ್ಮವಿದ್ಯಾ ಪ್ರಬ್ರೂಯಾತ್ ಅಂತ ವಿಧಿ ಇದೆ. ಆದ್ದರಿಂದ ಅವರು ಹೇಗಿದೆಯೋ ಹಾಗೆಯೇ ತಿಳಿಸ್ತಾರೆ. ವಿಧಿಯನ್ನು ತಿಳಿದವರು, ಶ್ರುತೇಹೇ ವಿಧಿಪರತ್ವಂಚ ಜಾನಂತಹ, ತಿಳಿದಂತಹ ತತ್ವದರ್ಶಿಗಳು ತತ್ವದರ್ಶಿತ್ವಾತ್, ತತ್ವವನ್ನು ಸ್ಪಷ್ಟವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿರೋದ್ರಿಂದ ಯಥಾವತ್ ಉಪದೇಕ್ಷ್ಯಂತಿ, ಹೇಗಿದೆಯೋ ಹಾಗೆ ಉಪದೇಶ ಮಾಡ್ತಾರೆ. ಪ್ರಕರ್ಷೇಣ ನೀಚೈಹಿ ಪತನಂ ಪ್ರಣಿಪಾತಃ, ನಾವು ಒಂದು ಬಹಳ ನಿಕೃಷ್ಟರು, ನೀಚರು ಅನ್ನುವ ಬುದ್ಧಿಯಿಂದ ಅವರು ಬಹಳ ಉತ್ಕೃಷ್ಟರು, ದೊಡ್ಡವರು, ಮಹಾತ್ಮರು ಅನ್ನೋ ಬುದ್ಧಿಯಿಂದ ನಮಸ್ಕಾರ ಮಾಡಬೇಕು. ಕೆಳಗಡೆ ದಂಡವತ್ ನಮಸ್ಕಾರ. ಇದೇ ವಾಕ್ಯವನ್ನು ಶಂಕರರು ಭಾಷ್ಯದಲ್ಲಿ ಬರೀತಾರೆ. ಈ ಶ್ಲೋಕದ ಭಾಷ್ಯದಲ್ಲಿ ಪ್ರಕರ್ಷೇಣ ನೀಚೈಹಿ ಪತನಂ ಪ್ರಣಿಪಾತಃ ಹಾಗೆಯೇ ಇದೆ ಅವ್ರ ಭಾಷ್ಯದಲ್ಲೂ. ಪ್ರಶ್ನಪೂರ್ವ ಅಂಗಭೂತಃ, ಪ್ರಶ್ನಪೂರ್ವ ಅಂಗಭೂತಃ ಪ್ರಣಾಮ ಉಪಸಂಗ್ರಹಾದಿ ವಿವಕ್ಷಿತಃ. ದ ಪ್ರಶ್ನಪೂರ್ವ ಅಂಗಭೂತ, ಪ್ರಶ್ನಕ್ಕೆ ಮೊದಲು ಅಂಗವಾಗಿರುವಂತಹ ಪ್ರಣಾಮ ಮೊದಲಾದದ್ದು ಹೇಳಲ್ಪಟ್ಟಿದೆ. ಯಾವಾಗಲೂ ಆಚಾರ್ಯನ್ನು ಹೇಳುವಾಗ ಪ್ರಣಾಮ ಮಾಡಿ ಆಮೇಲೆ ಪ್ರಶ್ನೆಗಳನ್ನು ಮಾಡ್ತಾರೆ ಅಂತ ಅರ್ಥ. ಪರಿಪ್ರಶ್ನ ಅಂದರೆ ಏನು ಅಂದರೆ ಸಂಬಂಧಿಸಿದ ವಿಷಯಗಳನ್ನು ಕೇಳೋದು. ಸ್ವಬುದ್ಧಿಮತ್ತ ಅತಿರೇಕ ಗೂಹನೇನ, ತಮ್ಮ ಅತಿ ಬುದ್ಧಿವಂತಿಕೆಯನ್ನು ತೋರಿಸ್ಕೋಬಾರ್ದು ಅಂತ ಹೇಳಿದ್ರು. ಗೂಹನನ್ನು ಮರೆಸೋದು ಅಂತ. ತಮ್ಮ ಬುದ್ಧಿ ಅಧಿಕವಾಗಿ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಕೊಳ್ದೆ ಅಂದರೆ ತಮ್ಮ ಅವಿವೇಕವನ್ನು ತೋರಿಸ್ಕೊಳ್ದೆ ಅಂತ ಅರ್ಥ. ಅಜಾನತಃ ಇವ, ತಿಳಿದೇ ಇರೋರು ಹೇಗೆ ಮಾಡ್ತಾರೋ ಹಾಗೆ. ಸಾಕ್ಷಾತ್ ಪ್ರಶ್ನವ್ಯ ಅನಭಿಧಾನೇನ, ನೇರವಾಗಿ ಕೇಳೋದು ಪ್ರಶ್ನವಾಗಿ ಅದು ಹೇಳೋದಿಲ್ಲ. ಪರಿಪ್ರಶ್ನೆ ಅಂತ ಹೇಳೋದಿಲ್ಲ. ಪರಿತಃ ಅಂದರೆ ಅದಕ್ಕೆ ಸಂಬಂಧಿಸಿದ ವಿಷಯಗಳು. ತದನುಬಂಧಿ ವಿಷಯ ಪ್ರಶ್ನ, ಅನುಬಂಧಿ ವಿಷಯಗಳು ಅದನ್ನ ಪ್ರಶ್ನೆ ಮಾಡು. ಆದ್ದರಿಂದ ಕೇಳುವಾಗ ಎಲ್ಲ ಈ ರೀತಿಯ ಪ್ರಶ್ನೆಗಳು ಮಾಡೋದು ಕಂಡು ಬರುತ್ತೆ. ಮೈತ್ರೇಯರು ಪರಾಶರಲ್ಲಿ ಹೋದಾಗ ವಿಷ್ಣು ಪುರಾಣದಲ್ಲಿ ಅವರಿಗೆ ವಿಷ್ಣುವೇ ಜಗತ್ಕಾರಣ ಅಂತ ಕೇಳಲಿಲ್ಲ, ಜಗತ್ಕಾರಣ ಯಾವುದು ಅಂತ ಕೇಳಿದ್ರು. ಜಗತ್ತೆಲ್ಲ ಯಾವುದು ಮಯವಾಗಿದೆ, ಯಾವ್ದು ಮಯವಾಗಿದೆ, ಜಗತ್ತೆಲ್ಲ ಹೇಗಿದೆ, ಎಲ್ಲಿಂದ ಬರುತ್ತೆ, ಇದೆಲ್ಲ ಎಲ್ಲಿಗೆ ಹೋಗಿ ಸೇರುತ್ತೆ, ಹೀಗೆ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಜಗತ್ಕಾರಣತ್ವಕ್ಕೆ ಸಂಬಂಧಿಸಿದ ವಿಷಯಗಳನ್ನೆಲ್ಲ ಕೇಳ್ತಾರವರು. ಈ ರೀತಿ ಎಲ್ಲರೂ ಕೂಡ ಅನುಬಂಧಿ ವಿಷಯಗಳು, ಪರಿಪ್ರಶ್ನೆಗಳು ಅನ್ನೋದು ಉಪನಿಷತ್ತಿಲ್ಲ ಅನೇಕ ಕಡೆ ಎಲ್ಲ ವಿದ್ಯೆಗಳಲ್ಲಿಯೂ ಕಂಡು ಬರುತ್ತೆ. ಹೇಗೆ ಸಂಬಂಧಿಸಿದ ವಿಷಯಗಳನ್ನು ಕೇಳ್ತಾರೆ ಅಂತ ಹೇಳಿಬಿಟ್ಟು ಅದೆಲ್ಲ ಆ ರೀತಿ ಪ್ರಶ್ನೆ ಮಾಡಬೇಕು ಅಂದರು. ಪ್ರತಿವಾದಿವತ್ ಕುಯುಕ್ತಿಭಿ ಪ್ರತ್ಯವಸ್ಥಾನಂ ನ ಕರ್ತವ್ಯಂ ಇತಿ ಭಾವ. ಪ್ರತಿವಾದ ಮಾಡುವವರು ಬರ್ತಾರಲ್ಲ, ಆ ರೀತಿ ಆಚಾರ್ಯರಿಗೆ ಎದುರುಗಡೆ ತಿರುಗಿ ವಾದ ಮಾಡುವಂಥದ್ದು ಆಗ ಮಾಡಬಾರ್ದು ಅನ್ನೋದು ಇಲ್ಲಿ. ಅದು ತಪ್ಪಾದ ತರ್ಕಗಳಿಂದ, ಕುಯುಕ್ತಿಗಳಿಂದ, ದುಷ್ಟವಾದ ತರ್ಕಗಳಿಂದ ವಾದ ಮಾಡುವಂಥದ್ದು ಇದೆಲ್ಲ ಮಾಡಬಾರ್ದು. ವಿತಂಡ ಮೊದಲಾದದ್ದು ಆಚಾರ್ಯರಲ್ಲಿ ಹಾಗೆ ಮಾಡಬಾರ್ದು ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ. ಸೇವಾ ಅನ್ನೋದು ಭಕ್ತಿ ಚಿರಾನುವರ್ತನಂಬ, ಅಂದರೆ ಅನೇಕ ಕಾಲ ಅವರೊಡನೆಯೇ ಇದ್ದು ಅವರಿಗೆ ಎಲ್ಲ ವಿಧವಾದ ಕೈಂಕರ್ಯಗಳನ್ನು ಮಾಡೋದು, ಇದೆಲ್ಲವೂ ಕೂಡ ಸೇವಾ ಅನ್ನೋದಿಂದ ಹೇಳಲ್ಪಟ್ಟಿದೆ. ಈ ರೀತಿ ಪ್ರಣಿಪಾತ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಿನಃ ತತ್ವದರ್ಶಿನಃ
ಭಾಷಿಕಾರರು ಸಂಗ್ರಹವಾಗಿ ಹೇಳಿದ್ರು. ಎಲ್ಲ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಯಾವ ಜ್ಞಾನ ಅಂದರೆ ಆತ್ಮಜ್ಞಾನ. ತತ್ವವಿಧಿ ಅಂದರೆ ಅದನ್ನು ತಿಳಿ ಅಂತ ಹೇಳಿದ್ರೆ ಅದು ಅಂದರೆ ಯಾವುದು? ಇಲ್ಲಿ ಉಪದೇಶ ಮಾಡಲ್ಪಟ್ಟ ಆತ್ಮಜ್ಞಾನ. ಅದನ್ನ ಆತ್ಮಜ್ಞಾನದೊಡನೆ ಕರ್ಮಯೋಗ ಮಾಡ್ತಿರುವ ನೀನು ಮತ್ತೆ ಮತ್ತೆ ಇದು ಆಗಲೇ ಹೇಳಲ್ಪಟ್ಟಿದೆಯಲ್ಲ, ಮತ್ತೆ ಮತ್ತೆ ಯಾಕೆ ಪರಿಪ್ರಶ್ನೆಗಳು ಮಾಡಬೇಕು? ಮತ್ತೆ ಮತ್ತೆ ಯಾಕೆ ಪರಿಭಾತ ಸೇವೆ ಎಲ್ಲ ಬೇಕು ಅಂದರೆ ವಿಪಾಕಾನುಗುಣಂ ಕಾಲೇ ಕಾಲೇ, ಆಯಾ ಕಾಲಗಳಲ್ಲಿ ಅದರ ವಿಪಾಕಕ್ಕೆ ಅನುಗುಣವಾಗಿ ಅಥವಾ ನಿನ್ನ ಕರ್ಮಯೋಗದ ವಿಪಾಕಕ್ಕೆ ಅನುಗುಣವಾಗಿ ಅನುಷ್ಠಾನ ಮಾಡ್ತಿರುವ ಜ್ಞಾನದೊಡನೆ ಅನುಷ್ಠಾನ ಮಾಡ್ತಿರುವಾಗ ಆ ವಿಷಯದಲ್ಲಿ ಅನೇಕ ಸಂಶಯಗಳು ಬರಬಹುದು, ವಿಷಯಗಳು ಮರೆತು ಹೋಗ್ಬೋದು, ಅಥವಾ ಹೊಸ ವಿಷಯಗಳು ತಿಳಿದುಕೊಳ್ಬೇಕು ಅನ್ನುವ ಆಸೆ ಬರಬಹುದು. ಅದಕ್ಕೆ ಸಂಬಂಧಿಸಿದಂತೆ ಇದೆಲ್ಲವನ್ನು ಕೂಡ ಅದಕ್ಕೆ ಅನುಗುಣವಾದ ಪ್ರಶ್ನೆಗಳನ್ನು ಸರಿಯಾದ ಕಾಲಗಳಲ್ಲಿ ಪ್ರಣಿಪಾತ ಸೇವೆ ಮೊದಲಾದವುಗಳನ್ನು ಸೇರಿ ಅದರ ಸ್ಪಷ್ಟವಾದ ಆಕಾರವನ್ನು ಯಾರು ತತ್ವವನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರಲ್ಲಿ ಕೇಳಿ ತಿಳಿದುಕೊಳ್ಬೇಕು ಅನ್ನೋದು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಜ್ಞಾನ ಬುಭುತ್ಸಯ ಪರಿಚಯ ಪೃಚ್ಛತಃ, ಜ್ಞಾನ ತಿಳಿದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಆಚಾರ್ಯರನ್ನ ಇವರಿಗೆ ತಿಳಿದಿದೆಯೋ ಇಲ್ವೋ ನೋಡೋಣ ಅಂತ ಅವರಿಗೆ ನಾವು ಟೆಸ್ಟ್ ಮಾಡಬೇಕಾಗಿಲ್ಲ. ಟೆಸ್ಟ್ ಮಾಡೋದಕ್ಕೆ ಪ್ರಶ್ನೆ ಕೇಳಬಾರ್ದು, ಭಾಳ ಕಷ್ಟ ಉಂಟಾಗುತ್ತೆ ಅವರಿಗೆ. ಹಾಗೆ ಮಾಡಿದ್ರೆ ತಿಳಿದಿದೆಯೋ ಇಲ್ವೋ ನೋಡೋಣ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ಹಾಗೆ ಕೇಳೋದು. ತಮಗೆ ತಿಳಿದಿರೋ ವಿಷಯವನ್ನು ಇವರು ಪ್ರಶ್ನೆ ಮೂಲಕ ಕೇಳಿ ತಿಳ್ಕೊಂಡ್ಬಿಡೋಣ ಅಂತ ತಿಳಿಯೋದು. ತಿಳಿದಿಲ್ಲ ಅಂತ ಹೇಳೋದಿಲ್ಲ, ನನಗೆ ವಿಷಯ ತಿಳಿದಿಲ್ಲ ಅನ್ನೋದು ಹೇಳೋದಿಲ್ಲ. ತಿಳಿದಿದೆ ಅನ್ನುವ ಒಂದು ಒಂದು ಇದನ್ನು ಉಂಟು ಮಾಡಿ ಅಭಿಪ್ರಾಯ ಬರೋ ಹಾಗೆ ಅವರನ್ನು ಪ್ರಶ್ನೆ ಮಾಡೋದು, ಆಮೇಲೆ ತಿಳ್ಕೊಳ್ಳೋದು, ಇದೆಲ್ಲ ಕೂಡ ತಪ್ಪಾದದ್ದು. ಮರೆಯಾಗಿ ತಿಳಿಯೋದು, ಯಾವುದನ್ನು ಹೀಗೆಲ್ಲ ಮಾಡಬಾರ್ದು ಅನ್ನೋದು ಎಲ್ಲವೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲ ಉಪನಿಷತ್ತುಗಳಲ್ಲಿಯೂ ಅನೇಕ ಕಡೆ ಇದಕ್ಕೆ ಅಲ್ಲಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ತಿಳಿಸ್ತಾರೆ ಇದನ್ನೆಲ್ಲ. ಆತ್ಮೀಯಾಧಾತ್ಮ್ಯ ವಿಷಯಸ್ಯ ಜ್ಞಾನಸ್ಯ ಸಾಕ್ಷಾತ್ಕಾರ ರೂಪಸ್ಯ ಲಕ್ಷಣ. ಈಗ ಇನ್ನು ಮುಂದೆ ಈ ಜ್ಞಾನವನ್ನು ಹೇಗೆ ತಿಳ್ಕೋಬೇಕು ಎಲ್ಲ ಹೇಳಿದ ಮೇಲೆ, ಜ್ಞಾನವು ಅಂತರ್ಗತ ಕರ್ಮಯೋಗದಿಂದಲೇ ಆತ್ಮಾವಲೋಕನ ಫಲ ಬರುತ್ತೆ ಇದೆಲ್ಲ ಹೇಳಿದ ಮೇಲೆ, ಆತ್ಮಯಾಥಾತ್ಮ್ಯ ವಿಷಯ ಅಂತ ಹೇಳಿದೆಯಲ್ಲ, ಆ ಜ್ಞಾನ ಸಾಕ್ಷಾತ್ಕಾರ ರೂಪವಾದ ಜ್ಞಾನ, ಅದಕ್ಕೆ ಲಕ್ಷಣವೇನು? ಹೇಗೆ ತಿಳಿಯೋದು? ನಮ್ಗೆ ಸಾಕ್ಷಾತ್ಕಾರ ಆಗಿದೆಯೋ ಇಲ್ವೋ, ಆತ್ಮ ಸಾಕ್ಷಾತ್ಕಾರ ಆಗಿದೆಯೋ ಇಲ್ವೋ ಅಂತ ಹೇಗೆ ತಿಳಿಯೋದು? ಅದಕ್ಕೊಂದು ಲಕ್ಷಣ, ಡೆಫಿನೇಷನ್, ಅದು ಹೇಗೆ, ಅದು ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಶ್ಲೋಕಗಳಲ್ಲಿ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯತಿ ಪಾಂಡವ ಏನ ಭೂತಾನಿ ಅಶೇಷೇಣ ದ್ರಕ್ಷ್ಯಸಿ ಆತ್ಮನಿ ಯಥೋ ಮಯಿ. ದ್ರಕ್ಷ್ಯಸಿ ಆತ್ಮನಿ ಅಥೋ ಮಯಿ ಅಥೋ ಮಯಿ, ದ್ರಕ್ಷ್ಯಸಿ ಆತ್ಮನಿ ಅಥೋ ಮಯಿ. ಇದು ಸ್ಪಷ್ಟವಾಗಿ ಇಲ್ಲಿ ಯೋಗ ಅಂತ ಹೇಳುವುದು ಇದೆ. ಯೋಗ ಅಂತ ಹೇಳಿದ್ರೆ ಪರೀಕ್ಷಾ ಶಾಸ್ತ್ರ. ಅದನ್ನು ನಾವು ಅವರವರೇ ತಿಳ್ಕೊಳ್ಬಹುದು. ಅದರ ಒಂದು ಏನು ಅದರಿಂದ ನಮಗೆ ಸಿಗುತ್ತೆ ಫಲ, ಆ ಫಲವನ್ನು ನೇರವಾಗಿ ಅವರಿಗೆಲ್ಲ ತಿಳಿದುಕೊಳ್ಬೋದು. ನೇರವಾಗಿ ದ್ರಕ್ಷ್ಯಸಿ ಅಂತೇಳಿ, ತಿಳಿತೀಯ, ನೀನೇ ನೋಡ್ತೀಯ ಅದನ್ನು ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ. ಯತ್ ಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ, ನಿಮಗೆ ಬಂದಿರುವ ಈ ಮೋಹ, ಬಂಧು ಆಚಾರ್ಯರು ಇವರನ್ನೆಲ್ಲ ನಾನು ಸಂಹಾರ ಮಾಡ್ತೀನಿ ಮೊದಲಾದ ವಿಷಯವನ್ನೆಲ್ಲ ಇಲ್ಲೆಲ್ಲ ಹೇಳ್ತಾ ಇದೆಯಲ್ಲ ನೀನು, ಈ ರೀತಿಯಾದ ಆತ್ಮಸ್ವರೂಪದ ವಿಷಯದಲ್ಲಿಯೋ ದೇಹ ಸ್ವರೂಪದ ವಿಷಯದಲ್ಲಿಯೋ ನಿನಗೆ ಇರುವ ಈ ಅಜ್ಞಾನದಿಂದ ಬಂದಿರುವಂತಹ ಈ ಮೋಹ, ತಪ್ಪಾದ ಜ್ಞಾನ ಯಾವುದಿದೆಯೋ, ಧರ್ಮವನ್ನು ಅಧರ್ಮ ಅಂತ ತಿಳಿತಿದೆಯಾ, ಈ ವಿಧವಾದ ಮೋಹವೆಲ್ಲ ಯಾವುದನ್ನು ತಿಳಿದ್ರೆ ಇರೋದಿಲ್ವೋ ಇನ್ನು ಮುಂದೆ ಇದ್ಯಾವುದೂ ಇರಬಾರ್ದು. ಆವಾಗ ಅವನಿಗೆ ಜ್ಞಾನ ಬಂದಿದೆ ಅಂತ ಅರ್ಥ. ಮೋಹ ಬಂದರೆ ಇನ್ನೂ ಜ್ಞಾನ ಬಂದಿಲ್ಲ ಅಂತ ಅರ್ಥ. ಅದಿರಬಾರ್ದು ಇನ್ಮೆ ಅಂಥದ್ದು. ಏನ ಭೂತಾನಿ ಅಶೇಷೇಣ, ಆಗ ಹೇಗೆ ಅವನು ನೋಡ್ತಾನೆ ಅಂದರೆ, ಎಲ್ಲ ಪ್ರಾಣಿಗಳಲ್ಲಿ ಇರುವಂತಹ ಆತ್ಮರುಗಳು ಏಕರೂಪವಾಗಿದ್ದಾರೆ ಮತ್ತು ಅವರ ಕರ್ಮವೆಲ್ಲ ನಾಶವಾದರೆ ಪರಮಾತ್ಮನು ಜೀವಾತ್ಮರುಗಳಿಗೂ ಸಾಮ್ಯ, ಆತ್ಮ ಸಾಮ್ಯ, ಆತ್ಮ ಪರಮಾತ್ಮ ಸಾಮ್ಯ, ಈ ಎರಡು ವಿಷಯ ಇಲ್ಲಿ ಹೇಳಲ್ಪಟ್ಟಿದೆ. ಏನ ಭೂತಾನಿ ಅಶೇಷೇಣ, ಎಲ್ಲ ಪ್ರಾಣಿಗಳು ಕೂಡ ಆತ್ಮನಿ ದ್ರಕ್ಷ್ಯಸಿ, ನಿನ್ನಂತೆಯೇ ಅಂತ ನೋಡ್ತೀಯ. ಅಲ್ಲಿರುವ ಆತ್ಮರುಗಳು ನೀನು, ನಿನ್ನ ಆತ್ಮವು ಏಕರೂಪವಾಗಿದೆ, ಎಲ್ಲ ಜ್ಞಾನ ಸ್ವರೂಪರೇ, ಸಮ ಅನ್ನುವುದನ್ನು. ಮತ್ತೆ ಅಥೋ ಮಯಿ,
ನನ್ನಲ್ಲೂ ಕೂಡ ಹಾಗೆಯೇ ಈ ಕರ್ಮದ ಎಲ್ಲ ಇದು ಹೋದಾಗ ಬಂದ ಹೋದಾಗ ಪ್ರಕೃತಿ ಸಂಬಂಧವು ಹೋದರೆ ಆತ್ಮಸ್ವರೂಪವು ಪರಮಾತ್ಮ ಸ್ವರೂಪವು ಎರಡೂ ಜ್ಞಾನ ಸ್ವರೂಪವೇ. ಇವನು ಅಣು ಅವನು ವಿಭುವೇ ಹೊರತು ಜೀವಾತ್ಮರು ಜ್ಞಾನ ಸ್ವರೂಪ, ಪರಮಾತ್ಮನೂ ಜ್ಞಾನ ಸ್ವರೂಪವೇ. ಇಬ್ಬರೂ ಕೂಡ ಸ್ಪಿರಿಚುವಲ್ ಎಂಟಿಟೀಸ್, ಮೆಟೀರಿಯಲ್ ಅಲ್ಲ. ಆದ್ದರಿಂದ ಆ ರೀತಿಯಾದ ಜ್ಞಾನ ಬರಬೇಕು. ಅದು ಬಂದರೆ ಸಾಕ್ಷಾತ್ಕಾರವಾಗಿದೆ ಅಂತ ಅರ್ಥ ಅಂತ ಅದರ ಲಕ್ಷಣವನ್ನು ತಿಳಿಸ್ತಾರೆ. ಯತ್ ಜ್ಞಾನಂ ಜ್ಞಾತ್ವ ಪುನಃ ಏವಂ ದೇಹಾದಿ ಆತ್ಮಾಭಿಮಾನ ರೂಪಂ ದೇಹಾದ್ಯಾದಿ ಆತ್ಮಾನ ರೂಪಂ ತತ್ಕೃತಂ ಮಮತಾದಿ ಆಸ್ಪದಂಚ ಮೋಹಂ ನ ಯಾಸ್ಯಸಿ. ದೇಹಾತ್ಮ ಭ್ರಮೆ, ಸ್ವತಂತ್ರಾತ್ಮ ಭ್ರಮೆ ಇದೆರಡು ಬರೋದಿಲ್ಲ. ಆವಾಗ ಮಮತಾದಿ ಆಸ್ಪದಂ ಚ ಮೋಹಂ, ನನ್ನದು, ಇದು ನನ್ನದು, ನನಗೆ ಸೇರಿದ್ದು, ನನಗೆ ಶೇಷಭೂತವಾದದ್ದು ಮೊದಲಾದದ್ದೆಲ್ಲ ದೇಹವೇ ಆತ್ಮ ಅನ್ನುವ ಅಭಿಮಾನ, ಇದೆಲ್ಲ ಆತ್ಮಾಭಿಮಾನದಿಂದಲೇ, ದೇಹಾತ್ಮ ಭ್ರಮೆಯಿಂದಲೇ ಮಮತಾ ಎಲ್ಲ ಬರುತ್ತೆ, ಸಂಘ ಅದೆಲ್ಲ. ಅದು ಯಾವಾಗ ಬರೋದಿಲ್ವೋ ಏನಚ ದೇವ ಮನುಷ್ಯಾದಿ ಆಕಾರೇಣ ಅನುಸಂಹಿತಾನಿ ಸರ್ವಾಣಿ ಭೂತಾನಿ. ಭೂತಾನಿ ಅಂತ ಹೇಳಿದ್ರೆ ಇಲ್ಲಿ ಶರೀರ ಇರುವಂತಹ ಜೀವಾತ್ಮರುಗಳು ಭೂತ ಅನ್ನುವ ಶಬ್ದದಿಂದ ಹೇಳ್ತಾರೆ ಶಾಸ್ತ್ರದಲ್ಲಿ ಅನೇಕ ಕಡೆ. ಸಾಮಾನ್ಯವಾಗಿ ಹಾಗೆಯೇ ದೇವ ಮನುಷ್ಯಾದಿ ಆಕಾರದಲ್ಲಿ ಅದರೊಡನೆ ಸೇರಿಕೊಂಡು ಬರ್ತಾ ಇರುವಂತಹ ಎಲ್ಲರೂ, ಎಲ್ಲ ಪ್ರಾಣಿಗಳು ಅಂದರೆ ಭೂತಾನಿ ಸ್ವಾತ್ಮನಿ ಏವ ದ್ರಕ್ಷಸಿ, ನಿನ್ನಲ್ಲಿಯೇ ಕಾಣ್ತೀಯ ಅಂತ ಹೇಳಿದ್ರೆ ಯತಃ ತವ ಅನ್ಯೇಷಾಂ ಚ ಭೂತಾನಾಂ ಪ್ರಕೃತಿ ವಿಯುಕ್ತಾನಾಂ ಜ್ಞಾನೈಕಾಕಾರತರ ಸಾಮ್ಯಂ. ಪ್ರಕೃತಿ ವಿಯುಕ್ತವಾಗಿರೋದು ಮೊದಲನೇ ಅವಸ್ಥೆ. ಪ್ರಕೃತಿ ವಿಯುಕ್ತವಾಗಿರುವಾಗ ತವ ಅನ್ಯೇಷಾಂಚ, ನಿನ್ನ ಮತ್ತೆ ಈ ಮಿಕ್ಕ ಪ್ರಾಣಿಗಳು ಯಾವ್ಯಾವ್ದು ಇದೆಯೋ ಎಲ್ಲ, ಒಂದು ಇರುವೆಯೂ ಅಷ್ಟೇ, ಒಂದು ಸೊಣವು ಸೊಳ್ಳೆಯೂ ಅಷ್ಟೇ, ಒಂದು ದೇವತೆಯೂ ಅಷ್ಟೇ, ಒಂದು ಮರವೂ ಅಷ್ಟೇ, ಯಾವುದೇ ಆದರೂ ಕೂಡ ಎಲ್ಲೆಲ್ಲಿ ಜೀವವಿದೆಯೋ ಎಲ್ಲ ಪ್ರಾಣಿಗಳು ಕೂಡ, ಎಲ್ಲ ಭೂತಗಳಲ್ಲಿ ಇರುವಂತಹ ಆತ್ಮರು ಎಲ್ಲರೂ ಆ ಪ್ರಕೃತಿಯ ಸಂಬಂಧ ಹೋದರೆ ಈ ಆಕಾರವೆಲ್ಲ ಪ್ರಕೃತಿ, ಶರೀರವೆಲ್ಲ ಪ್ರಕೃತಿಯ ಒಂದು ಅವಸ್ಥಾ ವಿಶೇಷ ಅಷ್ಟೇ. ಎಲ್ಲ ಶರೀರಗಳು ಪ್ರಕೃತಿಯೇ. ಆ ಪ್ರಕೃತಿಯ ಸಂಬಂಧ ಹೋಗ್ಬಿಟ್ರೆ ಒಳಗಡೆ ಇರುವ ಆತ್ಮ ಏಕಾಕಾರವಾಗಿ ಸಮನಾಗಿ ಎಲ್ಲರೂ ಸಿಮಿಲರ್. ಸಾಮ್ಯ ಅಂದರೆ ಸಿಮಿಲರ್, ಐಡೆಂಟಿಟಿ ಅಲ್ಲ. ಅದುವೇ ಇಲ್ಲಿ ಹೇಳಿರೋದು. ಪ್ರಕೃತಿ ಸಂಸರ್ಗ ದೋಷ ವಿನಿರ್ಮುಕ್ತಂ ಆತ್ಮಸ್ವರೂಪಂ ಸರ್ವಂ ಸಮಂ ಇತಿ ಚ ವಕ್ಷ್ಯತೆ. ಪ್ರಕೃತಿ ಸಂಸರ್ಗ ದೋಷ ತಪ್ಪಿಸಿಕೊಂಡ್ರೆ ಅದರಿಂದ ಮುಕ್ತವಾದಂತಹ ಆತ್ಮಸ್ವರೂಪವು ಎಲ್ಲವೂ ಕೂಡ ಏಕಾಕಾರವಾಗಿದೆ. ಒಂದೇ ಇಲ್ಲ, ಆತ್ಮರು ಅನೇಕರಿದ್ದಾರೆ, ಅನಂತರಾದ ಆತ್ಮರು. ಅವರ ಆಕಾರವೆಲ್ಲ ಏಕರೂಪವಾಗಿ ಎಲ್ಲರೂ ಜ್ಞಾನಾಕಾರರು. ಅದನ್ನ ನಿರ್ದೋಷಂ ಹಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತ ಅಂತ 5ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ ಅದು. ಅಥೋ ಮಯಿ ಸರ್ವಭೂತಾನಿ ಅಶೇಷೇಣ ದ್ರಕ್ಷ್ಯಸಿ, ಮತ್ತು ನನ್ನಲ್ಲಿಯೂ ಎಲ್ಲವನ್ನು ನೋಡ್ತೀಯ. ಮತ್ ಸ್ವರೂಪ ಸಾಮ್ಯಾತ್ ಪರಿಶುದ್ಧಸ್ಯ ಸರ್ವಸ್ಯ ಆತ್ಮವಸ್ತುನಃ. ಪರಿಶುದ್ಧವಾದ ಆತ್ಮಸ್ವರೂಪವು, ಪರಮಾತ್ಮ ಸ್ವರೂಪವು ಜ್ಞಾನವಾಗಿ ಜ್ಞಾನ ಸ್ವರೂಪವೇ ಆಗಿರುತ್ತೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ. ಮುಕ್ತರುಗಳು ಪರಮಾತ್ಮನಿಗೆ ಸಮಾನ ಗುಣವನ್ನು ಹೊಂದಿದವರಾಗ್ತಾರೆ. ಸಮಾನ ಧರ್ಮ ಪರಮಾತ್ಮನಿಗೆ. ಅಷ್ಟ ಗುಣಗಳ ಆವಿರ್ಭಾವವಾದಾಗ ಮುಕ್ತರ ಸ್ವರೂಪ, ಪರಮಾತ್ಮನು ಅಷ್ಟಗುಣಗಳನ್ನು ಹೊಂದಿರುವ ಸ್ವರೂಪ, ಎರಡೂ ಏಕಾಕಾರವಾಗಿದೆ. ಅಂದ ಪರಿಶುದ್ಧವಾದ ಜ್ಞಾನ ಸ್ವರೂಪ. ಇತಿ ಹಿ ವಕ್ಷ್ಯತೆ. ಇದು ಇಲ್ಲಿ ಇದಂ ಜ್ಞಾನಮುಪಾಶ್ರಿತ್ಯ, ಈ ಭಕ್ತಿಯೋಗವನ್ನು ಆಶ್ರಯಿಸಿ ಅನುಷ್ಠಾನ ಮಾಡಿ ಮಮ ಸಾಧರ್ಮ್ಯಂ, ಸಾಧರ್ಮ್ಯ ಅಂದರೆ ಸಮಾನ ಧರ್ಮತೆ, ಸಮಾನ ಧರ್ಮವನ್ನು ಹೊಂದಿರೋದು. ಅದು ಧರ್ಮಭೂತ ಜ್ಞಾನವು ಏಕರೂಪವಾಗಿ ವಿಕಾಸವಾಗಿರುತ್ತೆ. ಇಬ್ಬರು ಪರಮಾತ್ಮನಂತೆಯೇ ಇವನಿಗೆ ಎಲ್ಲ ಅನಂತವಾಗಿ ವಿಕಾಸವಾಗುತ್ತೆ. ಧರ್ಮಭೂತ ಜ್ಞಾನ ತನ್ನ ಸಹಜವಾದ ಸ್ಥಿತಿಯಲ್ಲಿ ಇರುತ್ತೆ. ಅದುವೇ ಸಾಧರ್ಮ್ಯ ಅನ್ನೋದು. ಅದುವೇ ಸಾಮ್ಯ, ಪರಮ ಸಾಮ್ಯಾಪತ್ತಿ ಅಂತ ಹೇಳೋದು. ಹಾಗೆಯೇ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಯಾವ ಕರ್ಮ ಲೇಪವೂ ಇಲ್ಲದೆ ನಿರಂಜನ, ಪುಣ್ಯ ಪಾಪಗಳನ್ನೆಲ್ಲ ಒದರಿ ಹಾಕಿಬಿಟ್ಟು ಪಾಪದ ಲೇಪವೇ ಇಲ್ಲದೆ ಪರಮಂ ಸಾಮ್ಯಂ ಉಪೈತಿ, ಸಾಮ್ಯಾಪತ್ತಿಯನ್ನು ಪಡೆದುಕೊಳ್ತಾನೆ. ಪರಮಾತ್ಮನೊಡನೆ ಅವನಿಗೆ ಜ್ಞಾನಾಕಾರದಲ್ಲಿ ಸಮಾನವಾಗಿರೋದ್ರಿಂದ ಅವನಿಗೆ ಅನುಭವದಲ್ಲಿ ಆನಂದ ಅನುಭವವು
ಸಮಾನವಾಗಿರುತ್ತೆ ಅವನಿಗೆ. ಇತ್ಯೇವಮಾದಿಷು ನಾಮರೂಪ ವಿನಿರ್ಮುಕ್ತಸ್ಯ ಆತ್ಮವಸ್ತುನಃ, ನಾಮರೂಪವೆಲ್ಲ ಇಲ್ಲದೆ ಇರುವ ಆತ್ಮವಸ್ತು ಪರಸ್ವರೂಪ ಸಾಮ್ಯ ಅವಗತೆ, ಸಾಮ್ಯ ಸಾಮ್ಯಂ ಅವಗಮ್ಯತೆ, ಪರಸ್ವರೂಪದೊಡನೆ ಸಾಮ್ಯವಿರುತ್ತೆ. ಪರಸ್ವರೂಪವು ವಿಭು ಆಗಿರ್ಬೋದು, ಇವನು ಅಣು ಆಗಿರ್ಬೋದು, ಆದರೆ ಇಬ್ಬರೂ ಜ್ಞಾನವೇ, ಇಬ್ಬರೂ ಕೂಡ ಅಷ್ಟಗುಣಗಳನ್ನು ಹೊಂದಿರುವವರು, ಇಷ್ಟವರು ಪರಿಶುದ್ಧ ಆತ್ಮಸ್ವರೂಪ ಇವನಿಗೂ ಕೂಡ ಅನ್ನೋದು ಜ್ಞಾನರೂಪ ವಿಭಾಗವೆಲ್ಲ ಹೋಗಿಬಿಟ್ರೆ ಮುಕ್ತಾವಸ್ಥೆಯಲ್ಲಿ ಆಗುವಂತಹದ್ದು ಅವನಿಗೆ. ಅತಃ ಪ್ರಕೃತಿ ವಿನಿರ್ಮುಕ್ತಂ ಸರ್ವಮಾತ್ಮವಸ್ತು ಪರಸ್ಪರಂ ಸಮಂ ಸರ್ವೇಶ್ವರೇಣ ಚ ಸಮಂ. ಪ್ರಕೃತಿ ವಿನಿರುಕ್ತವಾದ ಎಲ್ಲ ಆತ್ಮರುಗಳು ಕೂಡ ಪರಸ್ಪರ ಸಮವಾಗಿದ್ದಾರೆ, ಪರಮಾತ್ಮನೊಡನೆಯೂ ಸಾಮ್ಯವನ್ನು ಹೊಂದಿದ್ದಾರೆ. ಎಲ್ಲರೂ ಕೂಡ ಆತ್ಮವಸ್ತು ಎಲ್ಲ ಜ್ಞಾನವೇ. ಆದ್ದರಿಂದ ಪದಾರ್ಥ ವಿಭಾಗ ಮಾಡುವಾಗ ಅದು ಒಂದು ರೀತಿಯ ವಿಭಾಗ ಮಾಡೋದು. ಇವಾಗ ತತ್ವತ್ರಯ ಅಂತ ಹೇಳ್ತೀವಿ, ಚಿತ್ ಅಚಿತ್ ಈಶ್ವರ ಅಂತ ಹೇಳ್ತೀವಿ, ಅಥವಾ ದ್ರವ್ಯ ಹೇಳುವಾಗ ಪ್ರಕೃತಿ ಕಾಲ ಮೊದಲಾದೆಲ್ಲ ಹೇಳ್ತೀವಿ. ಹೀಗೆ ಮಾಡುವಾಗ ಇನ್ನೊಂದು ವಿಭಾಗ ಏನು ಅಂದರೆ ಆತ್ಮ ಅನಾತ್ಮ ಅಂತ ಎರಡು ವಿಭಾಗ ಹೇಳ್ಬಿಡ್ಬೋದು. ತತ್ವವೆಲ್ಲ ಎಷ್ಟು ಅಂದರೆ ಎರಡೇ ಅಂತ ಹೇಳಿದ್ರೆ ಆತ್ಮ ಅನಾತ್ಮ ಅಂತ ಎರಡು ವಿಭಾಗ ತತ್ವದಲ್ಲಿ. ಆತ್ಮವಾಗಿರೋದು ಕೇವಲ ಪರಮಾತ್ಮ ಜೀವಾತ್ಮರುಗಳು, ಇಬ್ಬರು ಜ್ಞಾನಾಕಾರರೇ, ಇಬ್ಬರು ಸಮಾನ ಸಾಮ್ಯವಿದೆ ಅವರ ಆಕಾರದಲ್ಲಿ. ಮಿಕ್ಕಿದೆಲ್ಲ ಅನಾತ್ಮ, ಆತ್ಮವಲ್ಲ ಮಿಕ್ಕಿದ್ದೆಲ್ಲ. ಅದರಲ್ಲಿ ಎಲ್ಲವೂ ಸೇರಿಬಿಡುತ್ತೆ, ಪ್ರಕೃತಿ ಏನು, ಕಾಲವೇನು, ಹಾಗೆಯೇ ಈ ನಿತ್ಯ ವಿಭೂತಿ ಏನು, ಎಲ್ಲವೂ ಅನಾತ್ಮನಲ್ಲಿ ಸೇರಿಬಿಡುತ್ತೆ. ಆತ್ಮ ಅನಾತ್ಮ ಅಂತ ಒಂದು ವಿಭಾಗ ಮಾಡ್ಬೋದು. ಹಾಗೆ ಪರಸ್ಪರ ಆತ್ಮರುಗಳೆಲ್ಲ ಸಾಮ್ಯ. ಆತ್ಮನಿಗೂ ಪರಮಾತ್ಮನಿಗೂ ಯಾವ ಅವಸ್ಥೆಯಲ್ಲಿ ಅಂದರೆ ಪರಿಶುದ್ಧವಾದ ಅವಸ್ಥೆಯಲ್ಲಿ, ಪ್ರಕೃತಿಯಿಂದ ಮುಕ್ತವಾದ ಅವಸ್ಥೆಯಲ್ಲಿ ಎಲ್ಲ ಆತ್ಮರುಗಳು ಕೂಡ ಸಮ. ಈ ಆತ್ಮರುಗಳಿಗೂ ಪರಮಾತ್ಮನಿಗೂ ಕೂಡ ಸಾಮ್ಯವಿದೆ, ಜ್ಞಾನಾಕಾರ ಅನ್ನುವುದರಲ್ಲಿ ಸಾಮ್ಯವಿದೆ. ಅದನ್ನು ಇಲ್ಲಿ ಇದುವೇ ಈ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು, ಆತ್ಮಾವಲೋಕನವನ್ನು ಹೊಂದಿದವರು ಕರ್ಮಯೋಗದಿಂದ ಇದನ್ನು ಅನುಭವಿಸ್ತಾರೆ. ಈಶಾವಾಸ್ಯದಲ್ಲಿಯೂ ಇದೇ ಹೇಳಲ್ಪಟ್ಟಿದೆ. ಎಲ್ಲ ಈಶಾವಾಸ್ಯದಲ್ಲಿ 2 ಶ್ಲೋಕಗಳಲ್ಲಿ ಇದೆಲ್ಲ ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇದೇ ಆತ್ಮ ಸಾಮ್ಯ, ಆತ್ಮ ಪರಮಾತ್ಮ ಸಾಮ್ಯ. ಆತ್ಮ ಅವಲೋಕನವಾಗಿದೆಯೋ ಇಲ್ವೋ, ಆತ್ಮ ಸಾಕ್ಷಾತ್ಕಾರ ಆಗಿದೆಯಾ ಅಂದರೆ ಈ ರೀತಿ ಜ್ಞಾನ ಉಂಟಾಗಬೇಕು. ಅದನ್ನು ಅವರವರು ಪರೀಕ್ಷೆ ಮಾಡಿ ತಿಳ್ಕೊಳ್ಬಹುದು. ಅವರಿಗೆ ಈ ರೀತಿ ಜ್ಞಾನ ಬಂದಿದ್ದರೆ ಆತ್ಮಾವಲೋಕನ ಆಗಿದೆ ಅಂತ ಅರ್ಥ. ಇಲ್ಲದೆ ಹೋದರೆ ಇನ್ನೂ ಆಗಿಲ್ಲ, ಕರ್ಮಯೋಗವನ್ನು ಮುಂದುವರಿಸಬೇಕು. ಇದು ಬರುವವರೆಗೂ ಕರ್ಮಯೋಗ ಮಾಡ್ಕೊಂಡು ಹೋಗಬೇಕು. ಬಂದ ಮೇಲೆ ಕರ್ಮಯೋಗ ಬೇಕಾಗಿಲ್ಲ, ಫಲ ಸಿಕ್ಕಿಬಿಟ್ಟಿರುತ್ತೆ. ಮುಂದೆ ಅವರು ಈ ರೀತಿ ತಿಳಿದಾಗ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅನ್ನೋ ಆಸೆ ಬರುತ್ತೆ. ಆಗ ಅವರಿಗೆ ಪರಮಾತ್ಮನನ್ನು ತಿಳಿದುಕೊಳ್ಳೋಕ್ಕೆ ಉಪಾಯವನ್ನು ಅನುಷ್ಠಾನ ಮಾಡ್ತಾರೆ, ಭಕ್ತಿಯೋಗವನ್ನು. ಅದು ಮುಂದೆ ಹೇಳಲ್ಪಡುತ್ತೆ ಹಾಗೆ. ಆದ್ದರಿಂದ ಇಲ್ಲಿ ಆತ್ಮಾವಲೋಕನದ ಲಕ್ಷಣ ಏನು ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ಕೊಂಡು ನಿಲ್ಲಿಸಬೇಕು. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತನಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪರಿತಾರ್ಕಿಕ ಸಿಂಹಾಯ ಕಲ್ಯಾಣಗುಣಶಾಲ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.